ರಾಮಾವತಾರದಲ್ಲೂ ಪೂರ್ತಿ ಕಥೆ ನೀಡೋ ಪ್ರಯತ್ನ ಮಾಡಿದ್ದೀವಿ. ರಾಮ ಹುಟ್ಟಿದ್ದು ಅಲ್ಲಿ ಕೌಸಲ್ಯ ರಾಮನ್ ತೊಟ್ಲನ್ನು ತೂಗ್ತಾ ಇರೋದು, ಹಾಗೆ ಸೀತೆ ಮಣ್ಣಲ್ಲಿ ಸಿಗ್ತಾಳೆ ಜನಕ ಮಹಾರಾಜನಿಗೆ. ಸೊ ಅದನ್ನ ಇಟ್ಟಿದ್ದೀವಿ. ಅದ್ರ ಕೆಳಗೆ ತಾಟಕಿಯ ಸಂಹಾರ ಮಾಡಿದ್ದನ್ನು ಇಟ್ಟಿದ್ದೀವಿ. ಆಮೇಲೆ ಮುಂದೆ ಹೋದರೆ ಸೀತಾ ಸ್ವಯಂವರ ಅದು. ಹಾಗೆ ಮುಂದೆ ಹೋದರೆ ಅಲ್ಲಿ ರಾಮ, ಸೀತೆ ಹಾಗೂ ಲಕ್ಷ್ಮಣ ಗುಹಾ ಅವರನ್ನ ಕಾಡಿಗೆ ತಲುಪಿಸ್ತಾ ಇರೋದು, ವನವಾಸಕ್ಕೆ ಹೋಗಿದ್ದು. ಆಮೇಲೆ ಮಾರೀಚನ ಸಂಹಾರ ಮಾಡ್ತಾರೆ. ಚಿನ್ನದ ಜಿಂಕೆಯನ್ನು ಕಂಡು ಸೀತೆ ಕೇಳಿದಾಗ ರಾಮ ಹೋಗಿ ಸಂಹಾರ ಮಾಡ್ತಾನೆ. ಆಮೇಲೆ ಅಲ್ಲಿ ಮುಂದೆ ಬಂದರೆ ಲಕ್ಷ್ಮಣ ರೇಖೆ ಹಾಕಿ ಲಕ್ಷ್ಮಣ ಸೀತೆಯನ್ನ ಇಲ್ಲಿಂದ ದಾಟಿ ಹೊರಗೆ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ. ಆದ್ರೂ ಆಚೆ ಬಂದಿದ್ದ ಸೀತೆನ ರಾವಣ ಸನ್ಯಾಸಿ ರೂಪದಲ್ಲಿ ಬಂದು ಅಪಹರಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಕೆಳಗೆ ಅಪಹರಿಸ್ತಾ ಇರೋದು ಪುಷ್ಪಕ ವಿಮಾನ ನೋಡ್ಬೋದು. ಅದರೊಳಗಿರೋ ರಾವಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಪುಷ್ಪಕ ವಿಮಾನದಲ್ಲಿರೋ ಹಂಸ, ಆ ವಿಮಾನ ಎಲ್ಲದನ್ನು ಪೇಪರಲ್ಲಿ ಮಾಡಿರೋದು, ಅದು ನಮ್ಮ ತಾಯಿಯವರೇ ಮಾಡಿದ್ದು. ರಾವಣ ಕೂಡ ಅವರೇ ಮಾಡಿದ್ದು ಅಲ್ಲಿ. ಬಹಳ ಚೆನ್ನಾಗಿದೆ ಅಮ್ಮ ಅದು. ಸೇಮ್ ಅದು ನೋಡ್ತಾ ಇದ್ರೆ ಅದು ಪುಷ್ಪಕ ವಿಮಾನ ಇದ್ದಂಗೆ ಇದೆ. ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಅದು ಮಾಡಕ್ಕೆ. ಸೊ ಅದು ಅವ್ರ ಪೇಪರ್ನಲ್ಲೇ ಮಾಡಿರೋದು. ಅದೇ ತರ ಸ್ವಲ್ಪ ಹಂಸ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಅದು ತೆಳು ಪೇಪರ್ ಯೂಸ್ ಮಾಡಿರೋದು. ಸಾಮಾನ್ಯ ಅನಿಮಲ್ಸ್ ಎಲ್ಲ ಯೂಸ್ ಮಾಡುವಾಗ ನನ್ ದಪ್ಪದು KG ಕಾರ್ಡ್ಬೋರ್ಡ್ ಬರುತ್ತಲ್ಲ, ಅದು ಉಪಯೋಗಿಸ್ತೀನಿ. ಇದು ಸ್ವಲ್ಪ ತೆಳು ಪೇಪರ್. ಅಂದ್ರೆ ಇವಾಗ ಅದು ಪುಷ್ಪಕ ವಿಮಾನ ನಾವೇನ್ ನೋಡ್ತಾ ಇದೀವಿ, ಅದನ್ನ ಆರ್ಟ್ನ ಫಸ್ಟ್ ನೀವು ಒಂದು ಪೇಪರ್ ಅಲ್ಲಿ ಬಿಡಿಸ್ಕೊಂಡು ಆಮೇಲೆ ಅದನ್ನ ಶುರು ಮಾಡ್ತೀರಾ, ಹೇಗೆ? ಅದರ ಪೇಪರ್ ಅಲ್ಲಿ ಬರ್ಕೊಳ್ಳಲ್ಲ. ಒಂದ್ ಐಡಿಯಾ ಇರುತ್ತಲ್ವಾ, ಒಂದು ಮೇಲ್ಗಡೆದು ಈ ತರ ಬರ್ಬೇಕು, ಕೆಳಗಡೆ ಕಾಲ್ಗಳು ರೌಂಡ್ ಶೇಪ್ ಅಲ್ಲಿ ಬರ್ಬೇಕು, ರೋಲ್ ಆಗ್ಬೇಕು, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಯಾವ ಡೈಮೆನ್ಷನ್ ಅಲ್ಲಿ ಬಂದ್ರೆ ಸರಿ ಹೋಗುತ್ತೆ ಅಂತ ನೋಡ್ಕೊಂಡು ಆ ಥರ ಮಾಡಿರ್ತೀನಿ. ಸೊ ಇದೆಲ್ಲ ಕಟ್ ಮಾಡುವಾಗ ಪೇಪರಲ್ಲಿ ಮಾಡಿ ಕಟ್ ಮಾಡ್ಕೊಳ್ತೇನೆ. ಮುಂದೆ ಜಟಾಯು ಬರ್ತಾನೆ ರಾವಣ ಕರ್ಕೊಂಡು ಹೋಗುವಾಗ, ಅಲ್ಲಿ ನೀವು ನೋಡ್ಬೋದು. ಆಮೇಲೆ ಕರ್ಕೊಂಡು ಹೋಗ್ಬಿಡ್ತಾನೆ ಲಂಕೆಗೆ. ಸೊ ಅಲ್ಲಿ ಇನ್ ದ ಮೀನ್ ವೈಲ್ ಅವರು ವಾಲಿ ಸಂಹಾರ ಮಾಡಿ ಸುಗ್ರೀವ, ಆಂಜನೇಯ ಅವರ ಸಹಾಯ ತಗೊಂಡು ಬರ್ತಾರೆ. ಅವಾಗ ಆಂಜನೇಯ ಲಂಕೆಗೆ ಬಂದಾಗ ಕೂತ್ಕೊಳ್ಳೋಕೆ ಸಹ ಜಾಗ ಕೊಡೋದಿಲ್ವಂತೆ ರಾವಣ. ಅದಕ್ಕೆ ನಿನಗಿಂತ ಎತ್ತರದಲ್ಲಿ ಕೂತ್ಕೋತೀನಿ ಅಂತ ಒಂದು ಬಾಲನ ಸುರುಳಿ ಸುತ್ಕೊಂಡು ಮೇಲೆ ಎತ್ತರದಲ್ಲಿ ಕೂತ್ಕೋತಾನೆ. ಅಷ್ಟಕ್ಕೂ ತಾಳಲಾರದ ರಾವಣ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಇಡೀ ಲಂಕೆನ ಅದೇ ಬೆಂಕಿಯಿಂದ ಸುಡ್ತಾನೆ. ಸೊ ಅದು ಲಂಕಾ ದಹನದ್ದು. ಇದರಲ್ಲೂ ಅಷ್ಟೇ ರಾವಣ ಹಾಗೆ ಬೆಂಕಿ ಇದೆಲ್ಲ ನನ್ನ ಮಗಳು ಮಾಡಿದ್ದದು, ಇಬ್ರು ಮಾಡ್ಕೊಟ್ಟಿದ್ದು, ಇವಳೇ ಮಾಡಿರೋದದು. ಅದನ್ನ KG ಕಾರ್ಡ್ಬೋರ್ಡ್ ಅಲ್ಲೇ ಅದೇ ರೀತಿ ಕಟ್ ಮಾಡಿ ಶೇಡಿಂಗ್ ಮಾಡಿ ಮಾಡಿದ್ದು. ಬಾಲಕ್ಕೆ ಕೋನ್ ಮಾಡಿ ಪೇಪರ್ನಲ್ಲಿ ನಾವು ಹಗ್ಗನ ಸುತ್ತಿರೋದು. ಬಹಳ ಚೆನ್ನಾಗಿದೆ ಅದು, ಹಗ್ಗದ ರೀತಿಯಲ್ಲೇ ಕಾಣ್ತಾ ಇದೆ ಮೇಡಮ್ ಅದು. ಸೊ ಆ ಬಾಲಕ್ಕೆ ತುದಿಯಲ್ಲಿ ಒಂದ್ ಪೀಸ್ ಕೊಟ್ಬಿಟ್ಟು ನಾವು ಲಂಕಾ ದಹನದ್ದು ಪೂರ್ತಿ ಅದು ಪೇಪರೇನೆ ಅದು. ಅಲ್ಲಿಂದ ಮುಂದೆ ಬಂದ್ರೆ ಅಶೋಕವನದಲ್ಲಿ ಸೀತೆ ಚೂಡಾಮಣಿ ಪ್ರಸಂಗ. ಸೊ ಅಲ್ಲಿ ಆಂಜನೇಯ ಹೋಗಿ ಸೀತಾಮಾತೆಯನ್ನು ಭೇಟಿಯಾಗಿ ಬರ್ತಾನೆ. ಆಮೇಲೆ ಅಲ್ಲಿ ರಾಮ ಸೇತು ಕಟ್ಕೊಂಡು ಬಾಕಿಯವರೆಲ್ಲ ಬರ್ತಾರೆ, ರಾಮ ಲಕ್ಷ್ಮಣ ಎಲ್ಲರೂ ಬರ್ತಾರೆ. ಅದು ರಾಮ ಸೇತು ಕಟ್ತಾ ಇರೋದು. ಹಾಗೆ ಇಲ್ಲಿ ಬಂದ್ರೆ ರಾವಣನ ಸಂಹಾರ. ನಾವು ರಾವಣಂದು ಬೊಂಬೆ, ಇದು ರಾಮಾಯಣದ ಬೊಂಬೆಗಳು ತಗೊಳ್ಳುವಾಗ ನಮಗೆ ರಾವಣ ಸಿಕ್ಲಿಲ್ಲ ಆ ಸಮಯದಲ್ಲಿ. ಸೊ ಅಮ್ಮ ಯಾಕೆ ಯೋಚನೆ ಮಾಡ್ತೀಯಾ, ರಾವಣನ್ ನಾನೇ ಮಾಡ್ಕೊಡ್ತೀನಿ ಅಂತ ಅವ್ರು ಮಾಡ್ಕೊಟ್ಟಿದ್ದು. ಸೊ ಎಲ್ಲಾ ರಾವಣಗಳನ್ನು ಅವರೇ ಮಾಡ್ಕೊಟ್ಟಿರೋದು, ಅಷ್ಟು ಪೇಪರ್ದೇನೆ. ಸೊ ಇದು ರಾವಣನ್ ಸಂಹಾರ ಮಾಡಿ ಕೊನೆಗೆ ವಿಭೀಷಣಂಗೆ ರಾಜ್ಯನ ಬಿಟ್ಕೊಟ್ಟು ನೀನ್ ಮುಂದೆ ನಡೆಸ್ಕೊಂಡು ಹೋಗೋ ಧರ್ಮದ ರೀತಿಯಲ್ಲಿ ಅಂತ ಕೊನೆಗೆ ಇಲ್ಲಿ ಬಂದು ಅಯೋಧ್ಯೆನಲ್ಲಿ ಪಟ್ಟಾಭಿಷೇಕ ಆಗಿದ್ದು. ಸೊ ಇದು ರಾಮನ್ ಕಥೆ. ಸೊ ನಿಮ್ಮ ಮಕ್ಕಳು ಸಹ ಈ ಒಂದು ಬೊಂಬೆಗಳನ್ನ ಕೂರ್ಸೋದ್ರಲ್ಲಿ ಅವರು ಒಂದು ಖಂಡಿತ, ಇನ್ಫ್ಯಾಕ್ಟ್ ಅವ್ರದೇ ಸೆಲೆಕ್ಟ್ ಮಾಡೋದೇ ಅವರು. ಹೌದಾ? ಮತ್ತೆ ಎಲ್ಲಾದ್ರಲ್ಲೂ ಬೊಂಬೆಗಳನ್ನು ಕ್ಲೀನ್ ಮಾಡ್ಕೊಡೋದು, ಇಡೋದು, ಎಲ್ಲಾದ್ರಲ್ಲೂ ಹೆಲ್ಪ್ ಮಾಡ್ತಾರೆ.
ಅವತಾರ ಬಲರಾಮಂದು. ಒಂದು ಬಾರಿ ತುಂಬ ಪ್ರವಾಹ ಆದಾಗ ಯಮುನಾ ನದಿ ತುಂಬ ಫೋರ್ಸಲ್ಲಿ ಹರಿತಾ ಇರ್ತಾಳೆ. ಆವಾಗ ನದಿನೇ ಸೀಳ್ಬಿಟ್ಟು ಜನರಿಗೆ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದೊಂದು ಪವಾಡ ಬಲರಾಮಂದು. ಅದನ್ನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಬರೋದಾದರೆ ಕೃಷ್ಣನ ಅವತಾರ. ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ, ನಮಗೆಲ್ಲ ಗೊತ್ತೇ ಇದೆ. ದೇವಕಿ ವಸುದೇವ ಜೈಲಲ್ಲಿದ್ದಾಗ 8ನೇ ಮಗುವಾಗಿ ಹುಟ್ಟುತ್ತಾನೆ. ಆ ಮಗುವನ್ನ ವಸುದೇವ ಪ್ರವಾಹ ಇರೋ ಸಮಯದಲ್ಲೂ ಒಂದು ಬುಟ್ಟಿಯಲ್ಲಿ ಎತ್ಕೊಂಡು ಹೋಗ್ತಿರ್ತಾನೆ. ಆವಾಗ ಆದಿಶೇಷ ಆ ಮಗುಗೆ ರಕ್ಷಣೆ ಆಗಿ ಬರ್ತಾನೆ. ಆಮೇಲೆ ಹೋಗಿದ್ದು ನಂದಗೋಕುಲಕ್ಕೆ. ಸೊ ಇಲ್ಲಿ ಅವನ ಬಾಲ್ಯದ್ದು ಹಾಗೆ ಅವನು ಮಾಡಿದ ಪವಾಡಗಳನ್ನೆಲ್ಲ ಇಟ್ಟಿದ್ದೀವಿ. ಸೊ ಬೆಣ್ಣೆ ಕೃಷ್ಣನ ನೋಡ್ಬೋದು. ಅದಾದಮೇಲೆ ಪೂತನಿಯನ್ನು ಸಂಹಾರ ಮಾಡಿದ್ದು, ವಿಷದ ಹಾಲು ಕುಡಿಸಿ ಸಾಯಿಸಕ್ಕೆ ಬಂದಿದ್ದು, ಕಂಸ ಕಳಿಸಿರ್ತಾನೆ ಅವ್ರನ್ನೆಲ್ಲ ಸಾಯಿಸ್ಲಿಕ್ಕೆ. ಸೊ ಅದು ಪೂತನಿದು. ಹಾಗೆ ಇಲ್ಲೆಲ್ಲ ಬೆಣ್ಣೆ ಕೃಷ್ಣ ತಾಯಿ ಮಗುಗೆ ತಿನ್ನಿಸ್ತಾ ಇರೋದು ಎಲ್ಲದೂ ಇದೆ. ಇಲ್ಲಿ ಫ್ರೆಂಡ್ಸ್ ಜೊತೆಗೆ ಬುಗುರಿ ಆಡ್ತಾ ಇರೋದು, ಅವಳು ಒರಳ್ಕಲ್ಲಿಗೆ ಕಟ್ಟು ಹಾಕಿದ್ದು, ಅದು ಗೋವರ್ಧನಗಿರಿಯನ್ನೆತ್ತಿದ್ದು. ಹಾಗೆ ಬೆಣ್ಣೆ ಕದೀತಾ ಇರೋದು, ಮೇಲೆ ಹತ್ತಿ ಒಬ್ಬರ ಮೇಲೆ ಹತ್ತಿ ನಿಂತ್ಕೊಂಡು. ಆಲದೆಲೆ ಮೇಲಿನ ಕೃಷ್ಣ, ಎಳೆಯ ಕೃಷ್ಣ ಅದು. ಇದು ಕಾಳಿಂಗ ಸರ್ಪದ ಮೇಲೆ ಅವನು ನರ್ತನ ಮಾಡಿದ್ದು. ಹಾಗೆಯೇ ಅಲ್ಲಿ ತಾಯಿಗೆ ಬಾಯಲ್ಲೇ ಬ್ರಹ್ಮಾಂಡವನ್ನು ತೋರಿಸ್ತಾನಲ್ಲ, ಅದು. ಕಂಸನ ಕೊಂದಿದ್ದು ಕೃಷ್ಣ. ಅಲ್ಲಿಂದ ಮುಂದಕ್ಕೆ ಹೋದರೆ ಅವನು ಯೌವನಾವಸ್ಥೆದು ಎಲ್ಲವುದು ರಾಸಲೀಲೆಗಳು ಅದನ್ನು ಇಟ್ಟಿದ್ದೀವಿ. ಹಾಗೆ ಕೊನೆಯಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ವಿಶ್ವರೂಪ ದರ್ಶನ ಮಾಡಿದ್ದು ಕೃಷ್ಣ ಅವತಾರದ್ದು. ಅಲ್ಲಿಗೆ ಅವನ ಅವತಾರದ ಪರಿಪೂರ್ಣತೆ ಆಗುತ್ತೆ. ದಾಸನ ಅಭಿಜ್ಞಾನ ಶಾಕುಂತಲ ಅದು ಥೀಮಲ್ಲಿ ಮಾಡಿದ್ದು. ಇದನ್ನು ಸಜೆಸ್ಟ್ ಮಾಡಿದ್ದು ನನ್ನ ಮೊಮ್ಮಗಳು, ಸೆಕೆಂಡ್ ಅವಳಿಗೆ ಸಂಸ್ಕೃತದಲ್ಲಿ ಪಾಠ ಇದೆಯಂತೆ. ಹಾಗಾಗಿ ಅದನ್ನ ಮಾಡಕ್ಕಾಗುತ್ತಾ ಅಜ್ಜಿ ಅಂತ ಕೇಳಿದ್ಲು. ಸರಿ ಟ್ರೈ ಮಾಡಿ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಇದು ಮಾಡಕ್ಕೆ ತುಂಬಾ ಶಾರ್ಟ್ ಟೈಮ್ ಆಯ್ತು ನನಗೆ. ಇದೆಲ್ಲ ಫ್ಲವರು ಇದು ಎಲ್ಲದೂ ಪೇಪರಲ್ಲಿ ಮಾಡಿರೋದು. ಇದು ಡೂಪ್ಲೆಕ್ಸ್ ಕ್ರೇಪ್ ಪೇಪರ್ ಅಂತ ಸಿಗತ್ತೆ. ಅದು ಸ್ವಲ್ಪ ದಪ್ಪ ಇರುತ್ತೆ, ಸ್ಟ್ರೆಚ್ ಆಗತ್ತೆ. ಅದನ್ನು ಉಪಯೋಗಿಸ್ಕೊಂಡು ಮಾಡಿರೋದು ಇದೆಲ್ಲ. ಈ ಬೊಂಬೆಗಳೆಲ್ಲ ಬಂದು ಬಟ್ಟೆನಲ್ಲಿ ಮಾಡಿರೋದು. ಎಲ್ಲ ಬಟ್ಟೆನಲ್ಲಿ. ಸೊ ನಾವು ಅಲ್ಲಿ ಪ್ಯಾರೆಟ್ ನೋಡ್ತಾ ಇದೀವಿ. ಆ ಪ್ಯಾರೆಟ್ ನಾನು ಮಾಡಿರೋದಲ್ಲ, ಈ ಪ್ಯಾರೆಟ್ ಕೊಂಡ್ಕೊಂಡ್ ಬಂದಿರೋದು. ಇದು ಉಳಿದಿರೋದು ಅಷ್ಟು ಹೂಗಳು ಅದು. ಮತ್ತೆ ಅಲ್ಲೊಂದು ಹಾಗ್ಲು ಬಳ್ಳಿ ಇದೆ, ಹಾಗ್ಲು ಕಾಯಿ ಇದೆ, ಅದು ಸಹ ಪೇಪರಲ್ಲೇ ಮಾಡಿರೋದು. ಇದು ಕಣ್ವ ಮಹರ್ಷಿಗಳ ಆಶ್ರಮ. ಇಲ್ಲಿ ಶಾಕುಂತಲ, ಪ್ರಿಯಮೋದೆ ಮತ್ತೆ
ಅನಸೂಯ ಎಲ್ಲ ಇದ್ರು. ಶಾಕುಂತಲ ಅದೇ ಕಣ್ವ ಮಹರ್ಷಿಗಳಲ್ಲಿ ಇರಲ್ಲ. ಆ ಟೈಮಲ್ಲಿ ದುಷ್ಯಂತ ಬರ್ತಾನೆ ಮಹರ್ಷಿಗಳ ಆಶ್ರಮಕ್ಕೆ. ಅವನು ಶಾಕುಂತಲ ನೋಡಿಬಿಟ್ಟು ವಿವಾಹವಾಗ್ತಾನೆ. ಅದಾದಮೇಲೆ ಅವನು ಹೊರಟೋಗ್ತಾನೆ. ಇವಳು ಅವನ ಯೋಚನೆಯಲ್ಲೇ ಇರ್ತಾಳೆ. ಆವಾಗ ದೂರ್ವಾಸ ಮುನಿಗಳು ಬರ್ತಾರೆ. ದೂರ್ವಾಸ ಮುನಿಗಳು ಬಂದಾಗ ಅವ್ರು ಬಂದಿದ್ದವಳು ಗೊತ್ತಾಗಲ್ಲ. ಆವಾಗ ನಿರ್ಲಕ್ಷಿಸ್ಬಿಟ್ಲು ಅಂತ ಅಂದ್ಕೊಂಡು ಅವರು ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟ ಮೇಲೆ ಅವ್ರನ್ನ ಕೇಳ್ಕೊಳ್ತಾಳೆ. ಆವಾಗ ಅದು ಶಾಪ ವಿಮೋಚನೆ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ, ಆದರೆ ನೀನು ನಿನ್ನ ಪತಿಗೃಹಕ್ಕೆ ಹೋಗುವಾಗ ನಿನ್ನ ಉಂಗುರ ಕಳೆದು ಹೋಗುತ್ತೆ, ಅದು ಮತ್ತೆ ಸಿಕ್ಕಿದಾಗ ಅವನು ಒಪ್ಕೊಳ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಅವ್ರಿಗೆ ಎಲ್ಲ ದಿವ್ಯ ದೃಷ್ಟಿನಲ್ಲಿ ವಿಚಾರಗಳೆಲ್ಲ ಗೊತ್ತಾಗತ್ತೆ. ಆಮೇಲೆ ಅವರು ಕಳಿಸ್ತಾರೆ ಗೌತಮಿ. ದೂರ್ವಾಸ ಮುನಿಯರು ಶಾಪ ಕೊಟ್ಟಾದ್ಮೇಲೆ ಶಕುಂತಲಾ ಅವಳ ಜೊತೆ ಇದು ವೃದ್ಧೆ ಅಂತ ಗೌತಮಿ, ಶಾರದ್ವತ, ಶಾಂಗ್ರವ ಅಂತ ಇಬ್ರು ಶಿಷ್ಯರು ಅವ್ರು ಎಲ್ಲರೂ ಸೇರಿ ದುಷ್ಯಂತನ ಅರಮನೆಗೆ ಹೋಗ್ತಾರೆ. ಹೋಗ್ತಾ ದಾರಿನಲ್ಲಿ ನದಿ ಹತ್ರ ಇದು ಶಚಿ ತೀರ್ಥ ಹತ್ರ ಹೋಗಿರ್ತಾರೆ. ಅಲ್ಲಿ ಶಕುಂತಲಾ ಈ ಉಂಗ್ರ ಬಿದೋಗತ್ತೆ, ದುಷ್ಯಂತ ಕೊಟ್ಟಿರುವಂತ ಉಂಗ್ರ. ಸರಿ, ಅಲ್ಲಿ ಅರಮನೆಗೆ ಹೋಗ್ತಾರೆ. ಅವಳು ಗೊತ್ತಾಗಿಲ್ಲ ಬಿದೋಗಿದೆ ಅಂತ. ಅಲ್ಲಿ ಹೋಗಿ ಇದು ದುಷ್ಯಂತಂಗೆ ಎಲ್ಲ ಮರ್ತೋಗಿದ್ದಾನೆ ಶಾಪದಿಂದ. ಇದು ಉಂಗ್ರ ತೋರಿಸಿ ನೆನ್ಸೋಣ ಅಂದ್ರೆ ಇದು ಉಂಗ್ರ ಇಲ್ಲ. ಆಗ ಇದು ದುಷ್ಯಂತ ಶಕುಂತಲನ ವಾಪಸ್ ಕಳಿಸ್ಬಿಡ್ತಾನೆ. ಅದೇ ಟೈಮಲ್ಲಿ ಮೇನಕಾ ಅಂತ ಅಪ್ಸರ ಬಂದು ಅವಳ ಅಮ್ಮ ಮೇನಕಾ ಅಪ್ಸರ ಲೋಕ ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಇದು ದುಷ್ಯಂತಂಗೆ ಉಂಗ್ರ ಸಿಕ್ಬಿಡತ್ತೆ. ಆದ್ರೆ ಶಕುಂತಲಾ ಇದು ಅಪ್ಸರ ಲೋಕಕ್ಕೆ ಹೋಗಿರ್ತಾಳೆ. 5 ವರ್ಷ ಆದ್ಮೇಲೆ ಅವರಿಬ್ರು ಮಗ ಭರತ ಅಂತ ಹುಟ್ಟಿರ್ತಾನೆ. ಅವನು ಒಂದ್ ಸಿಂಹದ ಜೊತೆ ಆಟ ಆಡ್ತಿರ್ತಾನೆ. ಅವಾಗ ದುಷ್ಯಂತ ಕಾಡಿಗೆ ಬಂದು ನೋಡ್ತಾನೆ. ಆಮೇಲೆ ಶಕುಂತಲಾ ದುಷ್ಯಂತ ಇಬ್ರು ಮತ್ತೆ ಒಂದಾಗ್ತಾರೆ. ಇದು 2 ಪೇಪರಲ್ಲಿ ಮಾಡಿರೋದು, ಹುಲಿ ಸಿಂಹ. ಹುಲಿ ಸಿಂಹ. ಓಕೆ ಓಕೆ. ಇಲ್ಲಿ ನಾವು ಆಲ್ಮೋಸ್ಟ್ ಈ ಥೀಮಲ್ಲಿ ನೋಡ್ತಾ ಇರೋದಮ್ಮ ಎಲ್ಲಾನು ಪೇಪರಲ್ಲೇ ಮಾಡಿರುವಂತದ್ದು. ಪೇಪರಲ್ಲಿ ಮಾಡಿರೋ ಹೂವೆಲ್ಲ ಪೇಪರಲ್ಲಿ ಮಾಡಿರೋದು. ಮತ್ತೆ ಇದು ಬೊಂಬೆಗಳೆಲ್ಲ ಇದೆಲ್ಲ ಕಾರ್ಡ್ಬೋರ್ಡ್. ಓ, ಇದೆಲ್ಲ ಕಾರ್ಡ್ಬೋರ್ಡ್. ಓಕೆ, ಬಹಳ ಚೆನ್ನಾಗಿದೆ. ಇದ್ರಲ್ಲಿ ಆರ್ಟಿಫಿಷಿಯಲ್ ಅಂದ್ರೆ ಇದು 2 ಮಾತ್ರ. ಬಾಕಿ ಎಲ್ಲ ಎಲ್ಲಾನು ನೀವು ಮಾಡಿರೋಂತದ್ದೇ ಈ ಥೀಮಲ್ಲಿ. ಇಲ್ಲಿರೋ ಇದು ಫ್ಲವರ್ಸ್ ಎಲ್ಲ ಅದೆಲ್ಲ ಬೊಂಬೆಗಳು. ಸೊ ಇಲ್ಲಿ ನೀವು ಈ ಬೊಂಬೆಗೆ ಬಳಸಿರೋವಂಥದ್ದು ಆ ಶರ್ಟ್ ಮತ್ತೆ ಅದ್ರ ಮೇಲೆ ಒಂದು ಏನ್ ಹೇಳ್ತಾರೆ ಅದು ಡಿಸೈನ್ ಎಲ್ಲ ಮಾಡಿದಿರಲ್ಲ. ಸೊ ಅದೆಲ್ಲ ಯಾವ ರೀತಿ ಮಾಡಿದಿರಮ್ಮ ನೀವು? ಇದು ಬೊಂಬೆನ ಫಸ್ಟು ಅದೇ ಲೆಂತ್ ಎಲ್ಲ ನೋಡ್ಕೊಳ್ಬೇಕು. ಇದೆಲ್ಲ ಮಾಡೆಲ್ಸ್ದು ಪಿಕ್ಚರ್ ಬರುತ್ತಲ್ವಾ, ಅದರಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡಿರೋದು. ಆಮೇಲೆ ಅದೇ ಅಳತೆಗೆ ಬಟ್ಟೆ ಕಟ್ ಮಾಡಿಕೊಂಡು ಇದು 2 ಲೇಯರ್ ಇದೆ. ಒಳಗಡೆನಲ್ಲೇ ನೋಸ್ ಅದೆಲ್ಲ ಮಾಡಿರೋದು. ಅದ್ರ ಮೇಲೆ ಇನ್ನೊಂದು ಲೇಯರ್ ಬಂದಾಗ ಅದು ಒಳಗಡೆ ಹೋಗುತ್ತೆ. ಆ ಥರ ಮಾಡಿರೋದು. ಬಹಳ ಚೆನ್ನಾಗಿದೆ. ಹೇರ್ ಎಲ್ಲ ಸಿಗತ್ತೆ. ನಾವು ಅದು ಇಟ್ಬಿಟ್ಟು ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಹೊಲ್ಕೊಳ್ಬೇಕು. ಅದಕ್ಕೆ ಅಂದ್ರೆ ಅಲ್ಲಿ ಬಳಸಿರೋಂತ ಅದು ಕಿವಿ ಓಲೆಗಳಾಗಿರ್ಬೋದು, ಇದೆಲ್ಲ ಪೇಪರೇ ಯೂಸ್ ಮಾಡಿದ್ದೀನಿ. ಇಲ್ಲಿ ಏನ್ ಯೂಸ್ ಮಾಡಿದೀನೋ ಸೇಮ್ ಅದನ್ನೇ ಉಪಯೋಗಿಸಿದ್ದೀನಿ. ಬಹಳ ಚೆನ್ನಾಗಿದೆ. ಅವರು ಆ ಮುಖಾನು ಎಲ್ಲ ಅವರೇ ಪೇಂಟ್ ನಲ್ಲಿ ಮಾಡಿರೋದು. ಮುಖ ಕಟ್ ಮಾಡಿ ಹೊಲ್ದ ಮೇಲೆ ಅಲ್ಲಿಗೆ ಸರಿಯಾಗಿ ಮೂಗು ಬರೆಸಿ ಅದನ್ನ 2 ಲೇಯರ್ ಮಧ್ಯದಲ್ಲಿ ಮೂಗಿಟ್ಟಿದ್ದಾರೆ. ಪೇಂಟ್ ಕಣ್ಣಲ್ಲಿ ಪೇಂಟ್ ಅಲ್ಲಿ ಮಾಡಿರೋದು, ಕೈಯಲ್ಲಿ ಪ್ರತಿಯೊಂದಕ್ಕೂ ಕೈಯಲ್ಲೇ ಮಾಡಿರೋದು. ಆಮೇಲೆ ಕೂದಲೆಲ್ಲ ಹಾಕದ್ಮೇಲೆ ಬಟ್ಟೆಯನ್ನು ಅವರೇ ಸಹ ಹೊಲ್ದು ಹಾಕಿರೋದು. ಇನ್ಫ್ಯಾಕ್ಟ್ ಕಚ್ಚೆ ಉಡಿಸಿ ಮೇಲಿನ ಶರ್ಟ್ ಹೊಲ್ದ್ಬಿಟ್ಟು ಲೇಸ್ ಹಾಕಿ ಅವ್ರ ಬಟ್ಟೆ ತುಂಬಾ ಚೆನ್ನಾಗಿ ಹೊಲಿತಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನು ಅವರೇ ನಂಗೆ ಹೊಲ್ಕೊಡ್ತಾ ಇರೋದು ಎಲ್ಲಾರ್ಗು. ಅದೆಲ್ಲ ಸೀರೆ ಉಡಿಸಿದ್ದು. ಆಮೇಲೆ ಶಕುಂತಲೆ ಥೀಮ್ ಆಗಿರೋದ್ರಿಂದ ನಾವು ಬಿಳಿ ಬಳಸೋದ್ ಬೇಡ, ಬೇರೆ ಬೇರೆ ಬಣ್ಣದಲ್ಲಿ ಮಾಡೋಣ, ಪೆಸ್ಟಲ್ ಶೇಡ್ಸ್ ಅಲ್ಲಿ ಮಾಡೋಣ ಅಂತ ಮಾಡಿ ಅವರು ಹೂವೆಲ್ಲ. ಅದು ಅಲ್ಲದೆ ರವಿ ವರ್ಮನ ಅವನ ಫೋಟೋದಲ್ಲೆಲ್ಲ ಅವಳು
ಕಲರ್ ಆಗಿರೋದೇ ಉಟ್ಕೊಂಡಿರ್ತಾಳೆ. ಹಾಗಾಗಿ ಅದೇ ತರ ಸಾಮಾನ್ಯ ಶಕುಂತಲೆ ಅಂದ ತಕ್ಷಣ ವೈಟ್ ಉಪಯೋಗಿಸ್ತಾರೆ. ಹೌದು. ಆದ್ರೆ ನಾನು ಅದು ನಾವು ಫಿಲಮ್ ಅಲ್ಲಿ ಇದೆಲ್ಲ ನೋಡಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ವೈಟ್ white ಅಲ್ಲೇ ಅಲ್ಲೇ ಬರುತ್ತೆ. ಉಪಯೋಗಿಸಿದ್ದಾರೆ. ಆದ್ರೆ ರವಿವರ್ಮನ್ ಫೋಟೋಗಳಲ್ಲಿ ಬಣ್ಣದ್ದು ಉಟ್ಕೊಂಡಿದ್ದಾಳೆ ಅವಳು. ಬಟ್ ಆದ್ರೆ ಆಭರಣಗಳನ್ನು ಹಾಕದೆ ಅವರು ಅದೇ ಬಣ್ಣದ ಹೂವು ತರ ಪೇಪರ್ ಅಲ್ಲಿ ಮಾಡಿ ಹಾಕಿರೋದು. ಅದು ನೀವು ಬಟ್ಟೆ ಉಪಯೋಗಿಸಿರೋದು ಅದು ಆ ಬೊಂಬೆಗೆ ಅಷ್ಟಕ್ಕೆ ಹೊಲಿಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ಹೊಲ್ದಿದ್ದೀರಾ. ತುಂಬಾ ಅಂದ್ರೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆ ಅದಕ್ಕೆ. ಬೇರೆ ಬೇರೆ ಕಥೆಗಳನ್ನ ನಾವು ಬೊಂಬೆ ರೂಪದಲ್ಲಿ ಇಡುವಂತ ಪ್ರಯತ್ನ ಮಾಡಿದೀವಿ ಇಲ್ಲಿ. ಇದಿಷ್ಟು ಥೀಮ್ಗಳನ್ನ ನನ್ನ ಮಕ್ಕಳು ಸೆಲೆಕ್ಟ್ ಮಾಡಿದ್ದು. ಸೊ ಪ್ರತಿ ವರ್ಷ ಅವ್ರಿಗೆ ನವರಾತ್ರಿ ಬಂತು ಅಂದ್ರೆ ಅದೇ ಒಂಥರ ಎಂತೂಸಿಯಾಸಮ್ ಇಂದ ಮಾಡ್ತಾರೆ. ನನ್ನ ಮಗಳು ಮಹತಿ, ಮನಸ್ವಿ ಇಬ್ರು ಬೇರೆ ಬೇರೆ ಕಥೆಗಳನ್ನ ಇದು ಮಾಡಬಹುದಾ ಅಂತ ಕೂತು ಯೋಚನೆ ಮಾಡಿ ನಾವು ಒಂದು ಲಿಸ್ಟ್ ಹಾಕೊಂಡು ಆಮೇಲೆ ಇರೋ ಬೊಂಬೆಗಳನ್ನೇ ನಾವು ಎಲ್ಲಿ ಇಡಬಹುದು, ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಂಡು ಮಾಡ್ತೀವಿ. ಸೊ ಹೊಸ ಬೊಂಬೆಗಳು ಆದಷ್ಟು ತಗೊಳ್ಳಿಕ್ ಹೋಗಲ್ಲ. ಒಂದು ಅದನ್ನ ಇಡಕ್ಕೆ ಜಾಗ ಬೇಕು, ಇನ್ನೊಂದು ನಮ್ಮ ಕ್ರಿಯೇಟಿವಿಟಿಗೆ ಅದೊಂದು ಚಾಲೆಂಜ್ ಆಗಿರುತ್ತೆ. ಇರೋ ಬೊಂಬೆಗಳನ್ನೇ ಹೇಗೆ ನಮಗ್ ಬೇಕಾಗಿರೋ ಕಥೆಯಲ್ಲಿ ಉಪಯೋಗಿಸ್ಕೋಬಹುದು. ಸೊ ಪ್ರತಿ ವರ್ಷ ಬೊಂಬೆ ಇಡಕ್ಕಿನ ಮುಂಚೆ ಸೊ ಮಕ್ಕಳ ಜೊತೆಗೆ ನೀವು ಒಂದು ಡಿಸ್ಕಸ್ ಮಾಡಿ ಸೊ ಫೈನಲೈಸ್ ಮಾಡಿ ಆಮೇಲೆ ಇಡೋದು ಮೇಡಮ್. ಹಾಗೆ ಮಾಡೋದು. ಇನ್ಫ್ಯಾಕ್ಟ್ ನಾನ್ ಮಕ್ಳ ಜೊತೆ ಡಿಸ್ಕಸ್ ಮಾಡೋದಲ್ಲ, ಅವರೇ ಅವ್ರವ್ರ ಥೀಮನ್ ತಗೊಂಡ್ ಬಂದು ಒಟ್ಟಿಗೆ ಕೂತು ಅವರೇ ಮಾಡ್ತಾರ. ಸಾಕಷ್ಟು ತಿಳ್ಕೊಂಡಿದ್ದಾರೆ. ಅವ್ರ ತಾತ ಅವ್ರಿಗೆ ಪುಟ್ಟು ಪೌರಾಣಿಕ ಪಾತ್ರಗಳದ್ದು ಪುಸ್ತಕಗಳು ತಂದ್ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಓದಿ ಸಾಕಷ್ಟು ತಿಳ್ಕೊಂಡಿದ್ದಾರೆ. ನನಗೆ ಎಷ್ಟೋ ಗೊತ್ತಿರಲ್ಲ. ಎಷ್ಟೋ ಬಾರಿ ಅವ್ರು ಹೇಳುವ ಈ ತರ ಒಂದ್ ಕಥೆ ಇದೆಯಾ, ಇಡೋಣ ಈ ಬಾರಿ ಅಂತ ಮಾಡಿರ್ತೀವಿ. ತುಂಬಾ ಸಂತೋಷ. ಇದರಲ್ಲಿ ನಾವು ಮೊದ್ಲಿಗಿಟ್ಟಿದ್ದು ಆಂಜನೇಯ ಸೂರ್ಯನ ನೋಡಿ ಹಣ್ಣು ಅಂತ ತಿಳ್ಕೊಂಡು ಜಿಗಿತಾನೆ. ಅವನೊಳಗಿರೋ ಶಕ್ತಿ ಅವನಿಗೆ ಗೊತ್ತಿರಲ್ಲ, ಹಾಗೆ ಜಿಗಿದಾಗ ಅವನಿಗೆ ಗೊತ್ತಾಗುತ್ತೆ. ಅದೊಂದು. ಇನ್ನೊಂದು, ಇಂದ್ರ ಅವನು ಹಾಗೆ ಹಾರಿದಾಗ ಸೃಷ್ಟಿಗೆ ಕಷ್ಟ ಆಗ್ಬಿಡುತ್ತೆ ಅಂತ ಅವನಿಗೊಂದು ಹೊಡೆದ್ಬಿಟ್ಟು ಕಳಿಸ್ತಾನಂತೆ. ಅವಾಗ ಅವನ್ ಕೆನ್ನೆ ಊದ್ಬಿಟ್ಟು ಹನು ಅಂದ್ರೆ ಕೆನ್ನೆ, ಅವಾಗಲೇ ಅವನಿಗೆ ಹನುಮಂತ ಅನ್ನೋ ಹೆಸರು ಬಂದಿದ್ದು. ಊದಿದ ಮುಖ ಹನುಮಂತನಿಗೆ ಬಂದಿದ್ದು ಹೀಗೆ. ಸೊ ಆ ಕಥೆನ ಇಲ್ಲಿ ಇಟ್ಟಿದ್ದೀವಿ. ಇದು ನಾವು ಕೊಂಡ್ಕೊಂಡಾಗ ಈ ಬೊಂಬೆನ ಇದು ಸಂಜೀವಿನಿ ಪರ್ವತ ತರುವಂತ ಆಂಜನೇಯ ಇದು. ಸೊ ನಾವು ಅದನ್ನ ಈ ವರ್ಷ ಈ ತರ ಕನ್ವರ್ಟ್ ಮಾಡ್ಬಿಟ್ಟು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದೀವಿ. ಒಳ್ಳೆ ಇನ್ನೋವೇಟಿವ್ ಮೈಂಡ್ ಇದೆ ನಿಮ್ಗೆ. ಸೊ ಮೇಲೆ ಸೂರ್ಯನ್ ನಾವೇ ಮಾಡಿ ಹಾಕಿದ್ವಿ. ಸೊ ಹಾಗಾಗಿ ಅದು ಬೇರೆ ತರ ಕಾಣುತ್ತೆ. ಇದು ಮೇಲಿರೋದು ಕೃಷ್ಣ ಸುಧಾಮನ್ ಕಥೆ. ಇದು ಬಹುಶಃ ಎಲ್ಲಾರ್ಗೂ ಗೊತ್ತೇ ಇರುತ್ತೆ. ಸುಧಾಮ ಅವಲಕ್ಕಿ ತಗೊಂಡು ಹೋಗ್ತಾನೆ ಕೃಷ್ಣನ್ಗೆ. ಆಮೇಲೆ ಒಂದ್ ಸ್ವಲ್ಪ ಹಿಂಜರಿತಾನೆ, ಅಯ್ಯೋ ನಾನು ಇಷ್ಟೇ ತಂದಿದ್ದೀನಲ್ಲ, ಕೃಷ್ಣ ಎಷ್ಟು ದೊಡ್ಡ ಮನುಷ್ಯ ಅಂತ. ಆಮೇಲೆ ಭಕ್ತಿಗೆ ಹೆಚ್ಚು ಕಡಿಮೆ ಅನ್ನುವಂಥದ್ದು ಏನೂ ಇಲ್ಲ ಅಂತ ತೋರಿಸ್ಬಿಟ್ಟು ಆ ಅವಲಕ್ಕಿಯಲ್ಲೇ ತೃಪ್ತಿಯಾಗಿ ಅವನಿಗೆ ಎಲ್ಲವನ್ನೂ ಕರುಣಿಸ್ತಾನೆ. ಸೊ ಅಲ್ಲಿ ನೀವು ನೋಡ್ತಿರೋದು ಅರಮನೆ ಎಲ್ಲ ಕೊಟ್ಟು ಅವರಿಬ್ರು ಆಶ್ಚರ್ಯರಾಗಿ ನೋಡ್ತಾ ಇರುವಂಥ ಎರಡು ಬೊಂಬೆಗಳನ್ನ ಅಲ್ಲಿಗೆ ನಾವು ಜೋಡಿಸಿದೀವಿ. ಇದು ಅಷ್ಟೇ, ಇದು ಇದೇ ಥೀಮ್ಗೆ ಅಂತ ಕೊಂಡ್ಕೊಂಡಿದ್ದಲ್ಲ.
ಈ ಕೃಷ್ಣ ರುಕ್ಮಿಣಿಯರಿಬ್ರು ಪಗಡೆ ಆಡುವಂಥದ್ದೊಂದು ಸೆಟ್ ಇತ್ತು. ಸೊ ಆ ಪಗಡೆ ಆಡೋ ಸೆಟ್ನ ಇಲ್ಲಿಗೆ ಇಟ್ಬಿಟ್ಟು ಇವರು ಘಟೋತ್ಕಚಂದ್ ಒಂದು ಸೆಟ್ ತಗೊಂಡಿದ್ವಿ. ಸೊ ಅದರಲ್ಲಿ ಇದ್ದಿದ್ದ ಬೊಂಬೆಗಳನ್ನ ಸುಧಾಮನ್ ತರಾನೇ ಕಾಣಿಸ್ತಿದ್ದಿದ್ರಿಂದ ಇಲ್ಲಿಗೆ ಇಟ್ಟಿದ್ದೀವಿ. ಆ ಕಾಣ್ತಿರೋ ಅರಮನೆ ಮತ್ತೆ ಇಲ್ಲಿ ಸುತ್ತ ಹಾಕಿರೋದು ಇದೆಲ್ಲದು ನನ್ನ ತಾಯಿಯವರೇ ಮಾಡಿದ್ದು. ಅದು ಥರ್ಮೋಕೋಲ್ ಮತ್ತೆ ವೆಲ್ವೆಟ್ಟು, ಆಮೇಲೆ ಕಂಬಗಳು ಪೈಪ್ ಸಿಗುತ್ತಲ್ಲ, ಎಲೆಕ್ಟ್ರಿಕ್ ಪೈಪ್, ಕಪ್ಪು ಎಲೆಕ್ಟ್ರಿಕ್ ಪೈಪ್, ಅದಕ್ಕೆ ಪೇಂಟ್ ಮಾಡ್ಬಿಟ್ಟು ಅದಕ್ಕೊಂದು ಅರಮನೆ ರೂಪನ್ ಕೊಟ್ಟಿದ್ದಾರೆ ಅವರು. ಅದು ಬಹಳ ಚೆನ್ನಾಗಿದೆ ಮೇಡಮ್. ಕೃಷ್ಣನ್ ಹಿಂದೆ ಇರೋವಂಥದ್ದು ಆರ್ಟ್ ವರ್ಕ್ ಏನ್ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ. ಇದು ಹಿಂದೆನೆ ಮಾಡಿದ್ದು. ಅವಾಗ ನಾವು ನರಸಿಂಹನ್ ಒಂದನ್ನೇ ತೋರಿಸಿದ್ವಿ ಒಂದು ವರ್ಷ. ಅವಾಗ ನರಸಿಂಹನ ಕಂಬಗಳು ಬೇರೆ ಬೇರೆ ಕಂಬಗಳನ್ನ ತೋರ್ಸ್ಲಿಕ್ಕೋಸ್ಕರ 4 ಕಂಬಗಳು ಮಾಡಿ ಅದ್ರ ಹಿಂದೆ ಗೋಡೆಗಳು ಮಾಡಿ ಅವಾಗ ಮಾಡಿದ್ದು. ಅದನ್ನ ಪುನರ್ಬಳಕೆ ನಾವು ಈ ರೀತಿ ಈ ವರ್ಷ ಮಾಡ್ಕೊಂಡಿದ್ದೀವಿ. ಇದು ನನ್ನ ಮಗಳು ಮನಸ್ವಿ ಇಂಗ್ಲಿಷ್ ಲೆಸನ್ ಅಕ್ಷಯ ಪಾತ್ರೆದು. ಸೊ ಅವಳಿಗೆ ಇದು ತುಂಬಾ ಇನ್ಫ್ಲುಯೆನ್ಸ್ ಮಾಡಿತ್ತು, ಹಾಗಾಗಿ ಇದಿಡೋಣ ಅಂತ ಈ ಥೀಮ್ ಇಟ್ಟಿದ್ದು. ಸೊ ಸೂರ್ಯದೇವ ಯುಧಿಷ್ಠಿರಂಗ್ ತಂದೆ ಆಗ್ತಾನೆ. ಸೊ ಯುಧಿಷ್ಠಿರಂಗೆ ಅಕ್ಷಯ ಪಾತ್ರೆ ಕೊಡ್ತಾನೆ. ಆ ಅಕ್ಷಯ ಪಾತ್ರೆಯಲ್ಲಿ ದ್ರೌಪದಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾಳೆ. ಅಕ್ಷಯ ಪಾತ್ರೆ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು, ಯಾವಾಗ್ಲೂ ಇರುವಂಥದ್ದು. ಆದ್ರೆ ದ್ರೌಪದಿ ತಿಂದಾದ ಮೇಲೆ ಖಾಲಿ ಆಗುತ್ತೆ ಆ ಪಾತ್ರೆ. ಸೊ ಅವಾಗ ಕುತಂತ್ರದಿಂದ ದುರ್ಯೋಧನ ದೂರ್ವಾಸ ಮುನಿಗಳನ್ನ ಕಳಿಸ್ತಾನೆ. ಹಾಗೆ ಕಳಿಸಿದಾಗ ಮನೆಯಲ್ಲಿ ಏನೂ ಇರಲ್ಲ. ಅವಾಗ ದ್ರೌಪದಿ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಕೃಷ್ಣ ಬಂದು ಕೊಡುವ ಪಾತ್ರೆನ ನಾನು ನೋಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟು ಮೂಲೆಯಲ್ಲಿ ಒಂದೇ ಒಂದು ಅಗಳಿರುತ್ತಂತೆ, ಅದನ್ನ ತಿಂದ್ಬಿಟ್ಟು ನನಗೆ ತೃಪ್ತಿ ಆಯ್ತು ಅಂದಾಗ ಎಲ್ಲರಿಗೂ ಅಲ್ಲಿ ಬಂದಿದ್ದಂಥ 100 ಜನ ಶಿಷ್ಯರೊಂದಿಗೆ ದೂರ್ವಾಸರು ಬಂದಿರ್ತಾರೆ. ಅಷ್ಟೂ ಜನದ ಹೊಟ್ಟೆ ತುಂಬಿ ತೃಪ್ತಿಯಾಗಿದ್ದ ಅನುಭವ ಅವ್ರಿಗಾಗತ್ತೆ. ಸೊ ಅದೊಂದು ಕಥೆಯನ್ನ ಇಲ್ಲಿ ಇಟ್ಟಿದ್ದೀವಿ. ಮುಂದೆ ಇಲ್ಲಿ ಕೆಳಗೆ ಬಂದ್ರೆ ಇದು ತಂಜಾವೂರಿನ ದೇವಸ್ಥಾನ. ತಂಜಾವೂರಲ್ಲಿ ಒಂದು ಕಾಲದಲ್ಲಿ ಭರತನಾಟ್ಯ ರಿವೈವ್ ಆಯ್ತು ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ದೇವಸ್ಥಾನ ತಗೊಂಡಾಗ ನನ್ಗೆ ಈ ತರ ಇಡಬೇಕು ಅನ್ನೋದೊಂದು ಐಡಿಯಾ ಇತ್ತು. ಹಾಗಾಗಿ ಡಾನ್ಸರ್ಸ್ದು ಭರತನಾಟ್ಯ ಆರ್ಟಿಸ್ಟ್ದು ಕಟ್ಔಟ್ ಮಾಡಿಬಿಟ್ಟು ಅದ್ರ ಮುಂದೆ ನಾವು ಇಟ್ಟಿದ್ದೀವಿ. ಮುಂದೆ ಅಲ್ಲಿ ನೋಡ್ಬೋದು ನೀವು, ಅದು ದ್ರೌಪದಿಯ ವಸ್ತ್ರಾಪಹರಣದ ಸೀನು ಮಹಾಭಾರತದ್ದು. ಇದು ನಾವು ಆ ಸೀನ್ಗೆ ಅಂತ ತಗೊಂಡಿದ್ದಲ್ಲ, ಪ್ರತಿಯೊಂದು ಪ್ರತ್ಯೇಕವಾದ ಸೆಟ್ಟಲ್ಲಿ ಬೇರೆ ಬೇರೆ ಸೆಟ್ಟಲ್ಲಿ ಬಂದಿರೋ ಬೊಂಬೆನ ಇದಕ್ಕೆ ಅಳವಡಿಸ್ಬಿಟ್ಟು ಅದಕ್ಕೆ ದ್ರೌಪದಿಗೆ ಕೈಯನ್ನು ಮಾತ್ರ ನಮ್ಮ ತಾಯಿಯವ್ರು ಮಾಡಿಕೊಟ್ಟಿದ್ದು, ಅದು ಬಟ್ಟೆದು. ಸೊ ಅದಕ್ಕೆ ಹೊಂದೋ ಥರ ಮಾಡಿಬಿಟ್ಟು ಅಲ್ಲಿ ದುಶ್ಯಾಸನ ಎಳೆದು ಸುಸ್ತಾಗಿದ್ದಾನೆ. ಇಲ್ಲಿ ಆಲ್ಮೋಸ್ಟ್ ಒಂದು 10 ಮೀಟ್ರ್ ಬಟ್ಟೆ ಇದೆ, ಅದೇ ಬಟ್ಟೆನ ಹಾಕ್ಬಿಟ್ಟು ನಾವು ಇದನ್ನ ಮಾಡಿದ್ದೀವಿ. ಅದೇ ನಾನು ಮುಂಚೆ ಪಗಡೆ ಆಡ್ತಿದ್ರು ಕೃಷ್ಣ ರುಕ್ಮಿಣಿ ಅನ್ನಲ್ಲ, ಅದ್ರ ಜೊತೆಗೆ ಬಂದಿದ್ದ ಪಗಡೆ ಹಾಸೋದು. ಮುಂದೆ ಇದು ಗಣೇಶ ಮಹಾಭಾರತವನ್ನು ಬರೆದಿದ್ದು ಕಥೆ. ವ್ಯಾಸರು ಬ್ರಹ್ಮನ ಹತ್ರ ಹೋಗಿ ನಾನು ಈ ಥರ ಮಹಾಭಾರತ ಅನ್ನೋ ಮಹಾಕಾವ್ಯ ಅನ್ನೋ ಒಂದು ಬರಿತಾ ಇದ್ದೀನಿ, ಅದಕ್ಕೆ ನನಗೆ ಕೂತ್ಕೊಂಡು ಬರ್ಕೊಡುವಂಥವ್ರು ಒಬ್ರು ಬೇಕು ಅಂತ ಕೇಳಿದಾಗ, ನಿನಗೆ ಸರಿಯಾದವರು ಕೈಲಾಸದಲ್ಲಿ ಸಿಗ್ತಾರೆ, ಅಲ್ಲಿಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಕೈಲಾಸಕ್ಕೆ ಹೋದಾಗ ಗಣೇಶನೇ ಇದಕ್ಕೆ ಸರಿ ಅಂತ ಶಿವ ಪಾರ್ವತಿಯರು ಕಳಿಸ್ತಾರೆ. ಸೊ ಇದು ಕೈಲಾಸ ಪರ್ವತ ಪೇಪರಲ್ಲೇ ಮಾಡಿರೋದು. ಒಳಗಡೆ ಒಂದು ಪೈಪ್ ಇದೆ, ಪೈಪ್ ಸುತ್ತ ಅದ್ರ ಸುತ್ತ ಒಂದು ಬಾಕ್ಸ್ ಇಟ್ಟಿದ್ದೀವಿ, ಕಾರ್ಟನ್ ಬಾಕ್ಸ್ ಬರುತ್ತಲ್ಲ ಅದ್ರ ಸುತ್ತ ಪೇಪರ್ನ ಈ ರೀತಿ ಬೆಟ್ಟದ ರೂಪದಲ್ಲಿ ಮಾಡಿದ್ದೀವಿ. ಅದಕ್ಕೆ ಆವಾಗ ಗಣೇಶ ಸರಿ ನಾನು ಮಾಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಒಂದು ಕಂಡೀಷನ್ನು, ನಾನು ಹೇಳ್ತಾ ಹೋಗ್ತೀನಿ, ನೀನು ಬರಿತಾ ಹೋಗ್ಬೇಕು, ಸುಮ್ಮನೆ ಬರಿಬಾರ್ದು, ಅರ್ಥ ಮಾಡ್ಕೊಂಡು ಬರಿಬೇಕು, ಹಾಗೆ ಬರೆಯುವಾಗ ನೀ ಮಧ್ಯ ನಿಲ್ಸೋ ಹಾಗಿಲ್ಲ ಅಂತಾರೆ. ಸರಿ ಅಂತ ಒಪ್ಕೊಳ್ತಾನೆ ಗಣೇಶ. ಹಾಗೆ ಬರಿತಾ ಹೋಗ್ತಾನೆ. ಮಧ್ಯದಲ್ಲಿ ಆ ಪೆನ್ನಿನ ನಿಬ್ಬು ಮುರಿದು ಹೋಗುತ್ತಂತೆ. ಸೊ ಅವನು ಎಷ್ಟು ಏಕಾಗ್ರತೆ ಇರುತ್ತೆ ಅಥವಾ ಎಷ್ಟು ಡಿಸಿಪ್ಲಿನ್ ಇರುತ್ತೆ ಬರೆಯೋದ್ರಲ್ಲಿ ಅಂದರೆ, ಅವನು ಒಂದು ದಂತನ ಮುರಿದ್ಬಿಟ್ಟು ಆ ದಂತದಲ್ಲಿ ಬರೆಯೋಕ್ಕೆ ಶುರು ಮಾಡ್ತಾನಂತೆ. ಸೊ ಅದು ಮಹಾಭಾರತನ ಅವ್ನು ಬರೆದಿದ್ದ ರೀತಿ. ಅಂದರೆ ನಾವು ಓದೋದ್ರಲ್ಲಿ ಎಷ್ಟು ನಮಗೆ ಏಕಾಗ್ರತೆ ಇರಬೇಕು, ಎಷ್ಟು ನಾವು ಅದಕ್ಕೆ ಬದ್ಧರಾಗಿ ಓದಬೇಕು ಅನ್ನೋದನ್ನ ಬಹುಶಃ ತೋರಿಸ್ಲಿಕ್ಕೆ ಆ ಘಟನೆ ನಡೀತೋ ಏನೋ ಅನ್ನೋ ಥರ. ಅವನಿಗೆ ಏಕದಂತ ಅಂತ ಹೆಸರು ಬಂದಿದ್ದು ಹಾಗೆ ಅಂತೆ. ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇರೋದು ನಾವೆಲ್ಲ ಚಿಕ್ಕಂದಿನಿಂದ ಗಣಪತಿ ಹಬ್ಬದ ದಿವಸ ಕೇಳ್ಕೊಂಬಂದಿರೋ ಕಥೆ. ಗಣೇಶ ತುಂಬ ತಿಂದು ಸುಸ್ತಾಗಿದ್ದ, ಬಟ್ ಆದರೂ ಮುಷಿಕನ್ ಜೊತೆ ಆಟ ಆಡ್ಕೊಂಬಂದು ಬಿದ್ದೋಗ್ಬಿಡ್ತಾನೆ. ಹೊಟ್ಟೆಯಲ್ಲಿರೋದೆಲ್ಲ ಆಚೆ ಬರುತ್ತಂತೆ. ಅವಾಗ ಗಣೇಶ ನೋಡಿ ನಕ್ಕು ಬಿಡ್ತಾನೆ.
ಅವ್ನು ನಕ್ಕದಾಗ ಅವನಿಗೆ ಬೇಜಾರಾಗಿ ಶಾಪ ಕೊಟ್ಬಿಡ್ತಾನೆ ಗಣೇಶ. ನೀನು ಕಾಣಿಸ್ದಂಗೆ ಆಗ್ಬಿಡು ಅಂತ ಶಾಪ ಕೊಡ್ತಾನೆ. ಹಾಗೆ ಕಮ್ಮಿ ಮಾಡಪ್ಪ, ನನ್ಗೆ ಈ ಥರ ಶಾಪ ಯಾಕೆ ಕೊಟ್ಟೆ ನೀನು ಅಂತ ಕೇಳಿದಾಗ, ಸರಿ ಹಾಗಿದ್ರೆ ನಿನ್ನನ್ನ ಯಾರು ಚೌತಿ ದಿವಸ ನಿನ್ನ ನೋಡಬಾರ್ದು, ನೋಡಿದ್ರೆ ಕಳ್ತನದ ಸುಳ್ಳು ಅಪವಾದ ಬರುತ್ತೆ ಅಂತ. ಹಾಗೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಹೇಳು, ಹೀಗಾಗ್ಬಿಟ್ರೆ ಜನ ನನ್ನನ್ನ ಯಾರು ನನಗೆ ಬೆಲೆನೇ ಕೊಡಲ್ಲ ಅಂದಾಗ, ಸರಿ ಹಾಗಿದ್ರೆ ಬಿದಿಗೆ ದಿನ ಅಂದ್ರೆ ಉಗಾದಿ ಆಗಿದ ಮಾರನೇ ದಿನ ಬಿದಿಗೆ ಚಂದ್ರನ್ ನೋಡಿದ್ರೆ ಅವ್ರದ್ದು ಆ ಪಾಪ ಪರಿಹಾರ ಆಗುತ್ತೆ ಏನೋ ಇದು ಕೊಡ್ತಾನೆ. ಸೊ ಆ ಕಥೆಯನ್ನ ಅದು ಕಟ್ಔಟ್ಗಳು ಇದು ಚಂದ್ರಂದು ನಗ್ತಿರೋ ಥರದ್ದೊಂದು, ಹಾಗೆ ಶಾಪ ಕೊಟ್ಟ ಮೇಲೆ ಅವನು ಶಾಕ್ ಆಗಿರೋ ಥರದ್ದೊಂದು ತಗೊಂಡು ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ. ಮುಂದೆ ಇದು ಭಕ್ತ ಮಾರ್ಕಂಡೇಯನ ಕಥೆ. ಪರಮ ಭಕ್ತ ಮಾರ್ಕಂಡೇಯ, ಆದರೆ ಅಲ್ಪಾಯುಷಿ. ಆದರೆ ಅವನ ಆಯಸ್ಸು ಮುಗಿದ ಕಾಲಕ್ಕೆ ಯಮ ಬಂದಾಗ ನಾನು ಬಿಟ್ಟು ಹೋಗಲ್ಲ ಶಿವಲಿಂಗನ ಅಂತ ತಬ್ಬಿ ಹಿಡ್ಕೊಳ್ತಾನಂತೆ. ಅವಾಗ ಶಿವ ಪ್ರಳಯಕ್ಕೆ ಅವನೇ ತಾನೇ ಅಧಿಪತಿ, ಅವನು ಯಮನಿಗೆ ಬಂದ್ಬಿಟ್ಟು ನೀ ಹೋಗು ಅಂತ ಹೆದರಿಸಿದಾಗ ಹೊರಟೋಗ್ಬಿಡ್ತಾನೆ. ಹಾಗೆ ಅವನ ಆಯಸ್ಸು ಹೆಚ್ಚಾಗಿದ್ದು ಕಥೆ. ಇದು ಮಹಾಭಾರತದ ಇನ್ನೊಂದೊಂದು ಕತೆ. ಪಾಂಡವರು ಕೌರವರು ದ್ರೋಣಾಚಾರ್ಯರು ಕೆಳಗಡೆ ಗುರುಕುಲದಲ್ಲಿ ಕಲಿತಿರ್ತಾರೆ. ಆಗ ದ್ರೋಣಾಚಾರ್ಯರು ಟೆಸ್ಟ್ ಮಾಡ್ತಾರೆ. ಒಂದು ಮರದ ಮೇಲೆ ವುಡ್ಡಿಂದ ಮಾಡಿರುವಂತ ಒಂದು ಹಕ್ಕಿನ ಇಡ್ತಾರೆ, ಅದನ್ನ ಬಾಣದಿಂದ ಹೊಡಿಬೇಕು ಅಂತ ಹೇಳ್ತಾರೆ. ಒಬ್ಬೊಬ್ರು ಹೋದಾಗ ನಿಂಗೆ ಏನ್ ಕಾಣಿಸ್ತದೆ ಅಂತ ಕೇಳ್ತಾರೆ. ಅವಾಗ ಒಬ್ರು ಹಣ್ಣು ಕಾಣಿಸ್ತದೆ, ಮರ ಕಾಣಿಸ್ತದೆ, ಹಕ್ಕಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಆದ್ರೆ ಅರ್ಜುನನ್ ಕೇಳಿದಾಗ ಅವನು ಹಕ್ಕಿಯಿಂದ ಕಣ್ ಕಾಣಿಸ್ತದೆ ಅಂತ ಹೇಳ್ತಾನೆ. ಆಮೇಲೆ ಬಾಣ ಬಿಟ್ಟಾಗ ಹಕ್ಕಿಯಿಂದ ಕಣ್ಗೆ ಬೀಳತ್ತೆ. ಅದನ್ನ ಇಲ್ಲಿ ತೋರಿಸಿದ್ವಿ. ಅಲ್ಲಿ ನೋಡ್ತಿರೋದು ಗೋಕರ್ಣದ ಕಥೆ. ಒಮ್ಮೆ ರಾವಣ ನಾವೆಲ್ಲ ತಿಳಿದಿರೋದು ಅಸುರ ಅಂತ, ಬಟ್ ಅವನು ಶಿವನ ಪರಮ ಭಕ್ತ ಕೂಡ. ಇನ್ಫ್ಯಾಕ್ಟ್ ಶಿವತಾಂಡವ ಸ್ತೋತ್ರ ಬರೆದಿದ್ದು ರಾವಣ ಅಂತ ನಮಗೆಲ್ಲ ಗೊತ್ತು. ಒಂದು ಬಾರಿ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗ ಪಡ್ಕೋತಾನೆ. ಶಿವ ಅವಾಗ ಹೇಳ್ತಾನೆ, ನನ್ನ ಆತ್ಮಲಿಂಗ ಏನೋ ಕೊಟ್ಬಿಡ್ತೀನಪ್ಪ ನಿಂಗೆ, ಆದ್ರೆ ಒಂದು ಕಂಡೀಷನ್ನು, ನೀನ್ ಅದನ್ನ ಕೆಳಗಡೆ ಇಡೋ ಹಾಗಿಲ್ಲ ಅಂತ. ಆಗ ಅವನು ಅರ್ಘ್ಯ ಬಿಡೋ ಸಮಯ ಆಗುತ್ತೆ. ಆ ಸಮಯಕ್ಕೆ ಏನ್ ಮಾಡ್ಲಿ, ನಾನು ಇದನ್ನ ಕೆಳಗಿಡೋ ಹಾಗಿಲ್ವಲ್ಲ, ನಾ ಮಾಡ್ಲೇಬೇಕು ಅಂತ ಯೋಚನೆ ಮಾಡಿ ಹುಡುಕ್ತಾ ಇರ್ತಾನೆ. ಅದೇ ಸಮಯಕ್ಕೆ ನಾರದ ಬರ್ತಾರೆ. ನಾರದ ಬಂದು ಈ ತರ ಆಗ್ಬಿಡ್ತಲ್ಲ, ಶಿವನ ಆತ್ಮಲಿಂಗ ಕೊಟ್ಟ ಮೇಲೆ ಈ ಭೂಮಿ ಮೇಲೆ ಹೇಗೆ ಇನ್ನು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಗಣೇಶನ ಹತ್ರ ಹೋಗ್ಬಿಟ್ಟು, ನೀನೇ ಸರಿ ಇದಕ್ಕೆ ಏನಾದ್ರೂ ಮಾಡು ಅಂತ. ಗಣೇಶ ಅವಾಗ ವಟುವಿನ ರೂಪದಲ್ಲಿ ಅಲ್ಲೇ ಬರ್ತಾನೆ ರಾವಣ ಇರೋ ಕಡೆ. ಸೊ ರಾವಣ ಅವನನ್ನು ಕೇಳ್ಕೋತಾನೆ, ಸ್ವಲ್ಪ ಹೊತ್ತು ಹಿಡ್ಕೊಂಡಿರೋ, ಕೆಳಗಿಡ್ಬೇಡ, ನಾನು ಅರ್ಘ್ಯ ಬಿಟ್ಟು ಬಂದ್ಬಿಡ್ತೀನಿ. ಅದಕ್ಕೆ ನೀವ್ ಹೇಳ್ದಂಗೆ ನಾನು ತುಂಬಾ ಹೊತ್ತು ನಿಂತ್ಕೊಳಕ್ಕಾಗಲ್ಲ, ನಾನು 3 ಸತಿ ಕರಿತೀನಿ, ಅಷ್ಟ್ರಲ್ಲಿ ಬಂದ್ರೆ ಸರಿ, ಇಲ್ಲ ನಾನು ಇಟ್ಬಿಡ್ತೀನಿ. ಸರಿಯಾದ ಸಮಯ ನೋಡಿ ಗಣೇಶ 3 ಸತಿ ರಾವಣ ಅಂತ ಕರೆದು ಇಟ್ಬಿಡ್ತಾನೆ. ಅಷ್ಟ್ರಲ್ಲೇ ಓಡ್ಕೊಂಡು ಬರ್ತಾನೆ ರಾವಣ, ಬಟ್ ಅವ್ನು ಬರುವಷ್ಟರಲ್ಲಿ ಅವನಿಗೆ ಕೆಳಗೆ ಇಟ್ಬಿಟ್ಟಿರ್ತಾನೆ. ಕೋಪದಲ್ಲಿ ರಾವಣ ಅದನ್ನ ಕಿತ್ತಾನಂತೆ, ಎಲ್ಲಾ ಕಡೆಗೂ ಕಿತ್ತು ಎಸಿತಾನೆ, ಬರೋದಿಲ್ಲ ಆತ್ಮಲಿಂಗ ಹೊರಕ್ಕೆ. ಸೊ ಹಾಗೆ ಎಸ್ದಾಗ 5 ಪುಣ್ಯಕ್ಷೇತ್ರಗಳು ಹುಟ್ಕೊಳ್ಳುತ್ತವೆ. ಸೊ ಹಾಗೆ ಹುಟ್ಕೊಂಡಿದ್ದೆ ಸಜ್ಜೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ, ಧಾರೇಶ್ವರ, ಮಹಾಬಲೇಶ್ವರ ಅನ್ನೋ 5 ಈಶ್ವರನ ಕ್ಷೇತ್ರಗಳು. ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜನರನ್ನ ಕರೆಯುವಾಗ್ಲೂ ಹಾಗೆ ಮಾಡ್ತೀವಿ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಮುಖ್ಯವಾಗಿ ಮೊದಲಾಗಿ ಇದು ಮಕ್ಕಳದ್ದೇ ಹಬ್ಬ ನವರಾತ್ರಿ. ಪ್ರತಿ ಸಂಜೆನೂ ಮಕ್ಕಳನ್ನ ಕರೆದು ಅವ್ರಿಗೊಂದು ಚರ್ಪು ಕೊಟ್ಟು ತಾಂಬೂಲ ಕೊಟ್ಟು ಕಳಿಸುವಂಥದ್ದು. ಬಟ್ ಇದು ಈ ತರ ಹೇಳಿದಾಗ ಮಕ್ಕಳು ಸಾಕಷ್ಟು ತಿಳ್ಕೊಳ್ಬಹುದು. ಹೌದು, ಸಾಕಷ್ಟು ನಮ್ಮ ಕತೆಗಳು ಇದ್ರ ಮೂಲಕ ತಿಳ್ಕೊಬಹುದು ನಮ್ಮ ಮಕ್ಕಳು. ಬಹಳ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್. ಇದು ಲೇಪಾಕ್ಷಿಲಿ ನಾವು ನೋಡ್ಬೋದು, ಈಗಲ್ ಥೀಮ್ ಪಾರ್ಕ್ ಅಂತ ಒಂದಿದೆ. ಸೊ ಅದರದ್ದು ರೆಪ್ಲಿಕಾ ಮಾಡ್ಲಿಕ್ಕೆ ಪೇಪರ್ ಅಲ್ಲಿ ಮಾಡಿರೋದು. ಇದು ನಮ್ಮ ತಾಯಿಯವ್ರು ಮಾಡಿದ್ದು. ನಾವು ಒಮ್ಮೆ ಹೋಗಿದ್ವಿ, 1 ಡೇ ಟ್ರಿಪ್ ಅಂತ ಹಾಕೊಂಡು ಲೇಪಾಕ್ಷಿಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ. ಸೊ ನೋಡಿ ಬಂದ ಮಾರನೇ ದಿನ ಅವರು ಇದನ್ನ ಮಾಡಿಟ್ಟಿದ್ರು. ಸೂಪರ್. ಪೂರ್ತಿ ಪೇಪರ್ ಏನೆ, ಈಗಲ್ ಮೇಲಿರೋ ಈಗಲ್ಲು ಕೆಳಗಡೆದು ಎಲ್ಲಾವುದು ಪೇಪರ್ ಅಲ್ಲಿ ಮಾಡಿ. ಪ್ರತಿಯೊಂದು ಇಲ್ಲೇನ್ ಬಳಸಿದಿರೋ ಎಲ್ಲ ಪೇಪರ್ ಅಲ್ಲೇ ಮಾಡಿರೋಂಥದ್ದು. ಸೂಪರ್. ಕೆಜಿ ಕಾರ್ಡ್ಬೋರ್ಡ್ ಸಿಗುತ್ತಲ್ವಾ, ಪ್ರಾಜೆಕ್ಟ್ಸ್ಗೆಲ್ಲ ಮಕ್ಕಳು ಉಪಯೋಗಿಸ್ತಾರಲ್ಲ, ಅದೇ ಪೇಪರ್. ಹಳ್ಳಿಯ ಜೀವನವನ್ನ ತೋರಿಸುವಂತದ್ದೊಂದು ಪ್ರಯತ್ನ ಇಲ್ಲಿ ಮಾಡಿದೀವಿ.
ನೀವು ನೋಡ್ಬೋದು ಹಳೆ ಕಾಲದ್ದು ಒರಳು ಕಲ್ಲು ಬೀಸೋ ಕಲ್ಲು ಎಲ್ಲ ಇದೆ. ಆ ಕಡೆ ನೋಡಿದ್ರೆ ದೇವಸ್ಥಾನ, ಮುಂದೆ ನಂದಿ, ಅಲ್ಲಿ ಹೊಲಕ್ಕೆ ಹೋಗ್ತಿರುವಂತಹ ಮನುಷ್ಯ, ನೀರು ತರ್ತಿರೋರು ಎಲ್ಲಾರನ್ನು ಇಡುವ ಪ್ರಯತ್ನ ಮಾಡಿದೀವಿ. ಸೊ ಬೇಸಿಕಲಿ ಒಂದು ಹಳ್ಳಿಯ ವಾತಾವರಣವನ್ನು ತೋರಿಸ್ತೀವಿ. ಸ್ಟಾರ್ಟ್ ಮಾಡಿ. ಇದು ನವರಾತ್ರಿ ಸಮಯದಲ್ಲಿ ಬೊಂಬೆನ ಒಂದು ಸೀಕ್ವೆನ್ಸ್ ಅಲ್ಲಿ ಇಡುವಂತಹ ಪದ್ಧತಿ ಇದೆ. ಆ ಪದ್ಧತಿಯಲ್ಲಿ ಇಟ್ಟಿರೋದು. ಸೊ ಮೇಲಿಂದ ದೇವಾನುದೇವತೆಗಳನ್ನ ಇಟ್ಬಿಟ್ಟು ಅದಾದ್ಮೇಲೆ ರಾಜ ಮಹಾರಾಜರು, ಮಹನೀಯರು, ಸೊ ಇಲ್ಲಿ ತನಕ ನಾವು ದೇವರದನ್ನೆಲ್ಲ ಇಟ್ಬಿಟ್ಟು ಇಲ್ಲಿ ಮಹನೀಯರು, ಮುನಿಗಳು, ಹಾಗೆ ಇದು ಪಟ್ಟದ ಬೊಂಬೆ, ರಾಜ ರಾಣಿ ಬೊಂಬೆ ಅಂತ ನಾವೇನ್ ಹೇಳ್ತೀವಿ ಅದು ಮದುವೆ ಸಮಯದಲ್ಲಿ ಎಲ್ಲರಿಗೂ ಕೊಟ್ಟಿರ್ತಾರೆ. ಸೊ ಆ ಬೊಂಬೆಗಳದು. ಅಲ್ಲಿಂದ ಕೆಳಗೆ ಸಾಮಾನ್ಯ ಜನಜೀವನ. ಸೊ ಆ ಆರ್ಡರ್ ಅಲ್ಲಿ ಇಡುವಂಥದ್ದು. ಇದು ಒಂದು ಸ್ಟೆಪ್ಸ್ ನ ಆ ತರ ಇಡ್ತೀವಿ. ಇಲ್ಲಿ ಬೇರೆ ಬೇರೆ ರೀತಿಯ ಬೊಂಬೆಗಳನ್ನ ಒಂದು ಆರ್ಡರ್ ಅಲ್ಲಿ ಇಟ್ಟಿದ್ವಿ. ಮೇಲೆ ಕೃಷ್ಣ, ರುಕ್ಮಿಣಿ, ಹಾಗೆ ಈ ಕಡೆ ತ್ಯಾಗರಾಜರು, ಆ ಕಡೆ ಮೀರಾಬಾಯಿ, ಮತ್ತೆ ಕೆಳಗೆ ಬಂದ್ರೆ ಗಣೇಶ, ಸರಸ್ವತಿಯರನ್ನ ಇಟ್ಟಿದೀವಿ. ವಿದ್ಯೆ ಕೊಡುವಂತಹ ದೇವರುಗಳು. ಅದ್ರ ಕೆಳಗೆ ಬಂದ್ರೆ ಮಕ್ಕಳಿಗೆ ಇಷ್ಟ ಆಗುವಂತಹ ಥೀಮ್ ಅದು. ಬೇರೆ ಬೇರೆ ಕಥೆಗಳು, ಛೋಟಾ ಭೀಮ್ ಆಗಿರ್ಬೋದು, ಅದು ಲೈನ್ ಅಂಡ್ ಮೌಸ್ ಸ್ಟೋರಿ, ಹಾಗೆ ಒಂದು ಜೋಕರು, ಈ ರೀತಿ ಬೇರೆ ಬೇರೆ ಕಾರ್ಟೂನ್ ಇಟ್ಟಿದ್ವಿ. ಮತ್ತೆ ಅದ್ರ ಕೆಳಗೆ ಇದು ತಂಜಾವೂರಿಂದ ತಂದಿರೋ ಬೊಂಬೆಗಳು, ಕೀಲು ಕುದುರೆ ಮತ್ತೆ ಡ್ಯಾನ್ಸಿಂಗ್ ಡಾಲ್ ಅದನ್ನ ಇಟ್ಟಿದ್ದೀವಿ. ಇದು ಆನೆಗಳದ್ದು ಒಂದು ಸೆಟ್ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಬ್ಯಾಂಡ್ ಸೆಟ್ಟು, ವಾದ್ಯಗಳು, ಈ ತರ. ಅದ್ರ ಕೆಳಗೆ ಕರಕುಶಲ ಕಲೆಗಾರರನ್ನ ಒಂದು ಸೆಟ್. ಹಾಗೆ ಕೆಳಗಡೆ ಹೋದ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಬೋದು. ಇದು ಬಹಳಷ್ಟು ಜನರಿಗೆ ತುಂಬಾ ಇಷ್ಟವಾಗುವಂತ ಒಂದು ಕ್ರಿಕೆಟ್ ಮ್ಯಾಚ್. ನಾವೆಲ್ಲ ನೋಡ್ತಾನೆ ಇರ್ತೀವಿ. ಇದು ಬರ್ಡೇ ಪಾರ್ಟಿ ಅಂತ ಮಾಡಿದ್ವಿ. ಆ ಕೇಕ್, ಟೆಡ್ಡಿ ಬೇರ್ದು ಬರ್ಡೇ ಪಾರ್ಟಿ. ಬಟ್ ಇದರಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಏನಂದ್ರೆ ಅಷ್ಟು ಬೊಂಬೆಗಳು ಇಲ್ಲಿ ಪೇಪರ್ ನಿಂದ ಮಾಡಿರೋದು, ಕೆಜಿ ಕಾರ್ಡ್ಬೋರ್ಡ್. ಇದನ್ನ ನಮ್ಮ ತಾಯಿಯವರೇ ಮಾಡಿದ್ದು. ಹೌದಾ? ಅಮ್ಮ ಪೇಪರ್ ಸಿಕ್ಕಿದ್ರೆ ಸಾಕು, ಅದಕ್ಕೊಂದು ರೂಪ ಕೊಡುವಂತದ್ದು ಅವ್ರ ಕೈ ಚಳಕ ಅದು. ಸೊ ಆ ರೀತಿ ಎಲ್ಲಾ ಪೇಪರ್ ನಲ್ಲೇ ಮಾಡಿರುವಂತಹ ಬೊಂಬೆಗಳು. ಸೊ ಅದಕ್ಕೆ ಕಲರಿಂಗ್ ಮಾಡಿದಿರಲ್ಲ, ಅಲ್ಲಿ ಪಿಕಾಕು ನಾವೆಲ್ಲ ನೋಡ್ತಾ ಇದ್ದೀನಿ, ಕೆಲವೊಂದು ಪಕ್ಷಿಗಳು ಮತ್ತೆ ಟ್ರೈನ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ಕಲರ್ ಕೂಡ ಅವರೇ ಮಾಡಿರೋದಾ ಇಲ್ಲ? ಕಲರ್ ಯಾವುದು ಮಾಡಿಲ್ಲ, ಇದು ಬೇರೆ ಬೇರೆ ಕಲರ್ ಪೇಪರ್ ಅನ್ನೇ ಅಲ್ಲಿ ಉಪಯೋಗಿಸಿರೋದು. ಓ, ಕಲರ್ ಪೇಪರ್ ಉಪಯೋಗಿಸಿ ಮಾಡಿರೋಂಥದ್ದು. ಈ ತರ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದೊಂದು ರೆಕ್ಕೆಯಲ್ಲೂ ಲೇಯರ್ ಮೇಲೆ ಮೇಲೆ ಪೇಪರ್ ಹಾಕಿ ಮಾಡಿ. ಓ, ಇದು ಎಲ್ಲ ಅಷ್ಟೇ, ಪೇಂಟ್ ಅಲ್ಲ, ಒಂದೊಂದು ಲೇಯರ್ ಮೇಲೆ ಒಂದೊಂದು ಪೇಪರ್, ಕಲರ್ ಪೇಪರ್ನ ಕಟ್ ಮಾಡಿ ಅಂಟಿಸಿರೋದು. ಅದೇ
ಅಂದ್ರೆ ಎಷ್ಟು ಸಮಯ ತಗೊಂತು ಅಮ್ಮ ಇದು ಮಾಡೋದಕ್ಕೆ, ಇದು ಈ ಥೀಮ್ಗೆ? 10 days ತಗೊಳತ್ತೆ. ಹಾ ಹಾ. ಒಂದೊಂದು ಬೇಗ ಆಗತ್ತೆ ಆ ಥರ. ಒಂದು 3 days ಅಲ್ಲೂ ಆಗಿರೋದುಂಟು, 1 day ಮಾಡಿರೋದುಂಟು ಆ ಥರ. ತುಂಬಾ ಚೆನ್ನಾಗಿದೆ. ಟ್ರೈನ್ ಎಲ್ಲ ಬಹಳ ಒಂದು ರಿಯಲಿಸ್ಟಿಕ್ ಆಗಿದೆ ಅದು ನೋಡ್ತಾ ಇದ್ರೆ. ಗಿಫ್ಟ್ ತಗೊಂಡು ಹೋಗ್ತಾ ಇರೋ ಥರ. ಇದು ಬಂದು ಸ್ವಲ್ಪ ಮೂವ್ ಆಗುತ್ತೆ ಇದರಲ್ಲಿ ಈ ಥರ. ಇದು ಬಂದು ಕುತ್ತಿಗೆ ಅಲ್ಲ. ಇದರಲ್ಲಿ ನೀವು ನೋಡಿದ ಹಾಗೆ ಪೇಪರ್ ಅಲ್ಲಿ ಮಾಡಿರೋದವರು. ಸೊ ಒಂದೊಂದೇ ಪೇಪರ್ನು ಕಟ್ ಮಾಡಿ ಅದೇ 3D ಶೇಪ್ ಕೊಟ್ಟು ಮಾಡೋದು ಸ್ವಲ್ಪ ಕಷ್ಟ ಇದೆ. ಬಹುಶಃ ಅವ್ರ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅನ್ಸುತ್ತೆ. ಹೌದು ತುಂಬಾನೇ ಚೆನ್ನಾಗಿದೆ. ಇದು ಒಂದೊಂದು ಪೀಸನ್ನು ಇದು ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಅದ್ರ ನೆಕ್ಸ್ಟ್ ಇನ್ನೊಂಚೂರು ಚಿಕ್ಕದು ಬರುತ್ತೆ. ಆಮೇಲೆ ಇದು ಅದು ಕೆಳಗಡೆ ಒಂದ್ ಲೇಯರ್ ಇರುತ್ತೆ, ಅದ್ರ ಮೇಲೆ ಇದನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಅವಾಗ ಈ ತರ ಬರುತ್ತೆ ರೇಖೆಗಳು. ಮತ್ತೆ ಅದ್ರ ಒಳಗಡೆ ಫಿಲ್ಲಿಂಗ್ ಅಂತ ಏನೂ ಇಲ್ಲ, ಹಾಲು ಇದೆ. ಓ ಹೌದಾ? ಹಿಡ್ಕೊಂಡು ನೋಡಿದಾಗ ಅದು ವೇಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ ಓಕೆ. ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇದು ಫುಲ್ ಓಕೆ. ಇದೇ ತರಾನೇ ಅಲ್ಲೂ ಹಾಗೆ ಇರುತ್ತೆ. ಇದು ಅಷ್ಟೇ ಸ್ಟೋನ್ ಮೇಲೆ ಕೂತಿರೋ ತರ ಮಾಡಿರೋದು, ಆದ್ರೆ ಒಳಗಡೆ ಮಾತ್ರ ಹಾಲನೇ ಇದೆ. ಆ ರೆಕ್ಕೆ ಎಲ್ಲ ನಾವು ನೋಡಿದ್ರೆ ನಿಜವಾದ ಅದು ರೆಕ್ಕೆಗಳ ತರಾನೇ ಕಾಣ್ತಾ ಇದೆ ಅಮ್ಮ. ಅದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಅದೇ ಇದು ಒಂದು ಮಾತ್ರ ಉದ್ದದ್ ಮಾಡ್ಕೊಂಡು ಆ ಶೇಪ್ಗೆ ಕಟ್ ಮಾಡ್ಕೊಂಡು ಆಮೇಲೆ ಮೇಲ್ಗಡೆ ಇದು ಒಂದೊಂದು ಚೂರೆ ಗ್ಯಾಪ್ ಇಟ್ಕೊಳ್ಳೋ ತರ ಮಾಡ್ಕೊಂಡು ಆ ಶೇಪ್ ಬರ್ಸಿರೋದು ಅಷ್ಟೇ. ಬಹಳ ಚೆನ್ನಾಗಿದೆ. ಪ್ರಾಣಿ ಪಕ್ಷಿಗಳಿದ್ದಿದ್ರಿಂದ ಅದನ್ನ ಒಂದು ಕೇಕು ಇದ್ದಿದ್ರಿಂದ ಅದನ್ನ ಟೆಡಿ ಬೇರ್ದು ಬರ್ಡೇ ಪಾರ್ಟಿ ಅನ್ನೋ ತರ ನಾವು ಜೋಡಿಸಿದೀವಿ. ತುಂಬಾ ಚೆನ್ನಾಗಿದೆ ಕೇಕ್. ಮಕ್ಳಿಗೆ ನೋಡಿದ್ರೆ ತಿನ್ಬೇಕು ಅನ್ಸುತ್ತೇನೋ, ಅಷ್ಟು ಚೆನ್ನಾಗಿದೆ. ಇನ್ನೂ ಒಂದು ಐಡಿಯಾ ಇದೆ. ನೆಕ್ಸ್ಟ್ ಇಯರ್ ಹೊತ್ತಿಗೆ ಒಂದು ವರ್ಲ್ಡ್ ಅಲ್ಲಿರೋ ಪ್ರಪಂಚದ ಎಲ್ಲಾ ತರದ್ದು ಎಷ್ಟು ಸಾಧ್ಯನೋ ಅಷ್ಟು ಪಕ್ಷಿಗಳು ಪ್ರಾಣಿಗಳನ್ನು ಮಾಡಿ ಆ ಪ್ರಪಂಚದ ಒಂದು ಮ್ಯಾಪನ್ನು 3D ಎಫೆಕ್ಟ್ ಅಲ್ಲಿ ಮತ್ತೆ ನಮ್ಮ ಇಂಡಿಯಾದ್ದು ಒಂದು 3D ಎಫೆಕ್ಟ್ ಅಲ್ಲಿ ಮಾಡಬೇಕು ಮ್ಯಾಪ್. ಮ್ಯಾಪ್ ಮೇಲೆ ಅಲ್ಲಲ್ಲೇ ಆ ಪ್ರಾಣಿಗಳನ್ನು ಇಡುವಂಥದ್ದು ಒಂದು ಐಡಿಯಾ ಇದೆ. ಸೊ ನೆಕ್ಸ್ಟ್ ಇಯರ್ ನಾವು ನೋಡ್ಬೋದು ಅದು ಅಂತ ಅನ್ಕೊಂಡಿದೀನಿ. ಚಂದ್ರಯಾನ ಮಾಡಿದ ಸಮಯದ್ದು, ಸೊ ಅವಾಗ ಮಾಡಿದ್ದು ಮಾಡೆಲ್ ಅದು KG ಕಾರ್ಡ್ಬೋರ್ಡ್ ರೀತಿಯಲ್ಲೇ ಮಾಡಿದ್ದು. ಸೊ ಇದೊಂದು ಜಾಗ್ವಾರ್ ಕಾರು, ಅದೊಂದು ಟ್ರ್ಯಾಕ್ಟರು. ನೀವು ಇದರಲ್ಲಿ ನೋಡಿದರೆ ಅವರು ಡೀಟೇಲಿಂಗ್ ಕೊಟ್ಟಿರೋದು. ಒಳಗಡೆ ನಿಮಗೆ ಸ್ಟೇರಿಂಗು, ಅಲ್ಲೊಂದು ಸೀಟು ಎಲ್ಲವುದು ನೋಡ್ಬೋದು. ಡೀಟೇಲ್ ಅಲ್ಲಿ ಪೂರ್ತಿ. ಸೊ ಪ್ರತಿಯೊಂದು ಟ್ರ್ಯಾಕ್ಟರ್ಗೆ ಏನೇನು ಬರುತ್ತೋ, ಸೊ ಟ್ರ್ಯಾಕ್ಟರ್ನೇ ನೋಡ್ದಂಗೆ ಆಗ್ತಾ ಇದೆ, ಅಷ್ಟು ಇನ್ ಡೀಟೇಲ್ ಆಗಿ ಮಾಡಿದ್ದಾರೆ. ವೈಪರ್ ಇಂದ ಹಿಡಿದು ಅವ್ರು ಬಹುಶಃ ಏನು ಬಿಟ್ಟಿಲ್ವಾ ಅಂತ. ಕಾರ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಏನೇನು ಉಪಯೋಗಿಸ್ತಾರೋ, ಏನೇನು ಅಳವಡಿಸ್ತಾರೋ ಕಾರ್ ಒಳಗೆ ಅಷ್ಟು ಇದೆ ಅಲ್ಲಿ. ಇದು ಟ್ರೈನು, ಮತ್ತೆ ಇದು ಪೇಪರ್ ನಲ್ಲೇ ಮಾಡಿರೋದು. ಅದೇ ಶೇಪ್ ಅಲ್ಲಿ ನೀವು ಚಕ್ರ ಎಲ್ಲ ನೋಡ್ಬೋದು. ಅದೇ ಶೇಪ್ ಅಲ್ಲಿ ಟ್ರಯಾಂಗಲ್ಸ್ ಅನ್ನು ಕಟ್ ಮಾಡಿ ಅವ್ರು ಅದಕ್ಕೊಂದು ಡಿಸೈನ್ ಎಲ್ಲ ಮಾಡಿದ್ದಾರೆ. ಇದು ಇಂಜಿನ್ನು, ಹಿಂದೆ 2 ಬೋಗಿನಲ್ಲಿ ಎಲ್ಲ ತಗೊಂಡು ಹೋಗ್ತಿರೋ ತರ. ಕ್ಷೀರಸಾಗರದಲ್ಲಿ ವೈಕುಂಠ ನಾವು ತೋರ್ಸೋ ರೀತಿ ಮಾಡಿರೋದು. ಶಂಖ ಚಕ್ರ, ವಿಷ್ಣು ಮಲಗಿರೋದು, ಪಕ್ಕದಲ್ಲಿ ಲಕ್ಷ್ಮಿ, ನಾರದ, ಹಾಗೆ ಕ್ಷೀರಸಾಗರದಲ್ಲಿ 1-2 ಕಮಲಗಳನ್ನಿಟ್ಟು ಒಂದು ವೈಕುಂಠದ ದೃಶ್ಯ ತೋರ್ಸೋಣ ಅಂತ ಮಾಡಿದ್ದು.
ಇದು ಎಲ್ಲ ಪೇಪರ್ದು ಮಿನಿಯೇಚರ್ ಅಂತ ಹೇಳ್ಬೋದು. ಇದೊಂದು ಸಿಲಿಂಡರು, ಅದೇ ರೀತಿ ಇದೆಲ್ಲ ಪುಟ್ಟ ಪುಟ್ಟ ಬ್ಯಾಗ್ಗಳು. ನೀವು ಇದನ್ನ ನೋಡ್ಬೋದು, ಇದು ಓಪನ್ ಮಾಡಿದ್ರೆ ಇದ್ರೊಳಗೆ ನಿಜವಾದ ಟ್ರಾಲಿ ಹೇಗಿರಬೇಕು ಅನ್ನೋ ರೀತಿಯಲ್ಲೇ ಮಾಡಿದ್ದಾರೆ. ಸೊ ಇದಕ್ಕೆ ಇದೊಂದು ಇದು ಈ ಬ್ಯಾಗ್ ಈ ಥರ ಆರಿಗ್ಯಾಮಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಮಾಡಿರೋದು. ಸೂಪರ್. ಸೊ ಅದಕ್ಕೇನೆ ಹ್ಯಾಂಡಲ್ ಕೊಟ್ಬಿಟ್ಟು ಕೆಳಗಡೆ ವೀಲ್ಸ್ ಕೊಟ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದೇ ಥರ ಎಲ್ಲವುದು ಹಾಗೆ ಮಾಡಿರೋದು. ಇದು ಕ್ಲೋಸ್ ಮಾಡ್ಲಿಕ್ಕೂ ಕೊಟ್ಟಿದ್ದಾರೆ ಈ ಥರ. ಇದನ್ನು ನಾವು ಹೌದು. ಆ ಡಿಸೈನ್ಸು ಎಲ್ಲ ಆ ಪೇಪರ್ ವರ್ಕಲ್ಲಿ ಡಿಸೈನ್ಸ್ ಮಾಡಿದಾರಲ್ಲ, ಸೊ ಅದು ನೀವೇನಾ ಅಮ್ಮ ಮಾಡಿರೋದು? ತುಂಬ ಚೆನ್ನಾಗಿದೆ. ಈ ರೀತಿ ಇದು ಎಲ್ಲವುದು ಬ್ಯಾಗು. ಇದು ಪ್ರ್ಯಾಮ್, ಇದೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು. ಅದು ರಿಯಲಿಸ್ಟಿಕ್ ಲುಕಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮಾಡಿರೋದು. ಗಿಟಾರ್, ವಯಲಿನ್, ಹಾರ್ಪ್ ಇದೆಲ್ಲ ಪೇಪರಲ್ಲೇ ಮಾಡಿರೋದು ಪೂರ್ತಿಯಾಗಿ. ಅದು ಸ್ವಲ್ಪ ಹಾಳಾಗಿದೆ. ಸೊ ಅದು ಅದೇ ಥರ ಕಾಣುವ ಹಾಗೆ ಅದೇ ಕಲರ್ ಪೇಪರ್ಗಳನ್ನು ಉಪಯೋಗಿಸಿ ಒಂದು ಸ್ಟ್ಯಾಂಡು ಇದೆ ಗಿಟಾರಿಗೆ. ಓ, ಇಲ್ಲಿ ನೋಡ್ಬೋದು ಗಿಟಾರ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಅದು ಕೂಡ ಪೇಪರ್ ಇದೆ. ಅದು ಪೇಪರ್. ತುಂಬ ಚೆನ್ನಾಗಿದೆ. ಸೊ ಈ ಗಿಟಾರು ನನ್ನ ತಮ್ಮ ಗಿಟಾರ್ ನುಡಿಸ್ತಾನೆ. ಸೊ ಅವನು ಅಮ್ಮ ನೀನು ಪೇಪರ್ ಅಲ್ಲಿ ಮಾಡ್ತೀಯಲ್ಲ, ನಂಗೊಂದು ಗಿಟಾರ್ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಇದೆಲ್ಲ ಬುಟ್ಟಿಗಳು. ಸೊ ಅದನ್ನು ಪೇಪರ್ ಅಲ್ಲೇ ಮಾಡಿರೋದು. ಕೆಲವು ಫೋಮ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಮಾಡಿರುವಂತ ಹೂಗಳಾಗ್ಲಿ ಎಲ್ಲವುದು ಪೇಪರೇನೆ. ಅದು ಸಿಟಿ ಲೈಫ್ ಅಂತ ಮಾಡಿದ್ದು. ಅದು ಆಕ್ಚುಲಿ ಮಗಳಿಗೆ ಪ್ರಾಜೆಕ್ಟ್ಗೋಸ್ಕರ ಅವಳು ಮಾಡ್ತಾ ಇದ್ದಿದ್ದು. ಅಮ್ಮನ ಸಹ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದು. ವರ್ಕಿಂಗ್ ಮಾಡೆಲ್ ಆಗಿತ್ತು. ಮ್ಯಾಗ್ನೆಟ್ ಕೊಟ್ಬಿಟ್ಟು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಬಂದಾಗ ನಿಂತು ಗ್ರೀನ್ ಬಂದಾಗ ಮೂವ್ ಆಗೋ ತರ. ಇದರಲ್ಲಿ ಎಲ್ಲದೂ ಪೇಪರೇ, ಕೆಲವೊಂದು ಬಿಟ್ಟು. ಸೊ ಈ ನೀವು ನೋಡ್ತಿರೋ ಬಸ್ಸು, ಲಾರಿ ಅದೆಲ್ಲದೂ ಪೇಪರ್ನಲ್ಲೇ ಮಾಡಿರೋದು. ಈ ಕಾರ್ಗಳೆಲ್ಲ ಮೆಟಲ್. ಇದು ಡಿಸ್ನಿ ಕಾಸಲ್, ಪ್ರಿನ್ಸೆಸ್ ಕಾಸಲ್ ಅದು. ಸೊ ಅದನ್ನು ಪೇಪರಲ್ಲೇ ಮಾಡಿರೋದು. ಹಾಗೆ ಸ್ಕೂಲಲ್ಲಿ ಬ್ಯಾಡ್ಮಿಂಟನ್ ಗ್ರೌಂಡ್ ಇದೆ, ಬಾಸ್ಕೆಟ್ಬಾಲ್ ಗ್ರೌಂಡ್ ಇದೆ, ಅಲ್ಲೇ ನೆಟ್ಟಿರೋ ಹೂಗಳಿದೆ, ಜಾರೋ ಬಂಡೆ, ಸೀಸಾ, ಉಯ್ಯಾಲೆ ಎಲ್ಲ ಇದೆ. ಹಾಗೆ ಕ್ಲಾಸಸ್ ಅಲ್ಲಿ ಇದೆ. ಸೊ ಇದು ಮೇನ್ಲಿ ಥರ್ಮಾಕೋಲ್ ಮತ್ತೆ ಐಸ್ ಕ್ರೀಮ್ ಸ್ಟಿಕ್ಸ್ ಈ ತರ ಯೂಸ್ ಮಾಡಿರೋದು. ಆಯ್ತು ಅನ್ಸುತ್ತೆ ಬಹುಶಃ. ಮಾಂಟೆಸರಿಲಿ ಇದ್ದಾಗ ಅವಳು ಇವಾಗ ಸೆಕೆಂಡ್ PUC. ಸೊ ಅದಷ್ಟು ವರ್ಷ ಆಗಿದೆ. ಓಕೆ ಓಕೆ ಓಕೆ. ಮತ್ತೆ ಇದೆಲ್ಲ ಮಕ್ಕಳದ್ದು ಪೇಂಟಿಂಗ್ಸ್, ಅವ್ರ ಆರ್ಟ್ ವರ್ಕ್. ಸೊ ಇದು ಮಾಡಿರೋದೆಲ್ಲ ನಿಮ್ಮ ಮಕ್ಕಳೇನೆ. ಆದ್ರೆ ಇದು ಒಂದು ಸ್ಕೂಲ್ ಪ್ರಾಜೆಕ್ಟ್ ಅಲ್ಲಿ ಮಾಡಿರುವಂತದ್ದು. ಖುಷಿಗೆ ಮಾಡ್ಕೊಳ್ಳುವಂತ, ಅವ್ರಿಗೆ ಸಮಯ ಸಿಕ್ಕಾಗ. ಆ ಗ್ರೀನ್ ಕಲರ್ ಆಪಲ್ ಆಯಿಲ್ ಪೇಂಟಿಂಗ್ ಮನಸ್ವಿ ಮಾಡಿದ್ದು. ಮತ್ತೆ ಅಲ್ಲಿ ಲೋಟಸ್ ಮಹತಿದು. ಸೊ ಹೀಗೆ ಎಲ್ಲ ಇಬ್ರದ್ದು ಇದೆ ಅದರಲ್ಲಿ ಕಾಂಟ್ರಿಬ್ಯೂಷನ್. ಕೆಳಗಡೆ ಇರೋದೆಲ್ಲ ತುಂಬಾ ಬಹಳ ಚೆನ್ನಾಗಿದೆ. ವಾಟರ್ ಮೆಲನ್, ಆಪಲ್ ಎಲ್ಲ ಇರೋದು ಮಹತಿದು. ಸಮ್ಮರ್ ಹಾಲಿಡೇಸ್ ಅಲ್ಲಾಗ್ಲಿ ಅಥವಾ ಯಾವಾಗ್ಲಾದ್ರೂ ರಜಾ ಬಂದಾಗ ಟೈಮ್ ಪಾಸ್ಗೋಸ್ಕರ ಅವ್ರು ಮಾಡೋದು. ಎತ್ತಿಟ್ಟಿರ್ತೀವಿ ಈ ತರ ಏನಾದ್ರೂ ಇದ್ದಾಗ. ಸೊ ಪೇಂಟಿಂಗು ಇದೆಲ್ಲ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ.
ಮೇಡಮ್ ಬೊಂಬೆಗಳೆಲ್ಲ ತೋರಿಸಿದ್ರಿ, ಭಾಳ ಚೆನ್ನಾಗಿತ್ತು. ಸೊ ಒಂದೊಂದು ಕತೆ ಹೇಳ್ತಾ ಇತ್ತು ಬೊಂಬೆಗಳು. ಅಷ್ಟು ಚೆನ್ನಾಗಿ ನೀವು ತುಂಬ ಶ್ರಮಪಟ್ಟು ಮಾಡಿದ್ದೀರಾ ಮೇಡಮ್ ಹೇಳಬೇಕು ಅಂದರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಕೊನೆಯದಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ? ಸಾಧ್ಯ ಹೇಗಾಯಿತು ಅಂದರೆ ಬಹುಶಃ ಎಲ್ಲರ ಸಹಕಾರದಿಂದನೇ ಸಾಧ್ಯ ಆಯ್ತಿದ್ದೆ ಇದ್ರೆ ಒಬ್ರು ಖಂಡಿತ ಇಡೋದಕ್ಕಾಗಲ್ಲ. ಮತ್ತೆ ನಮ್ಮ ಸಂಸ್ಕೃತಿಯನ್ನ ಉಳಿಸೋಣ ಅನ್ನೋದು ಒಂದು ನಮ್ಮ ಉದ್ದೇಶ. ಸೊ ಹಿಂದಿನ ಕಾಲದಲ್ಲಿ ಎಲ್ಲಾ ಮನೆಗಳಲ್ಲೂ ಬೊಂಬೆ ಇಡ್ತಿದ್ರಂತೆ. ನಾವು ಎಲ್ಲಾ ಹಬ್ಬಗಳಲ್ಲೂ ಎಲ್ಲಾರ ಮನೆಗೂ ಹೋಗಿದ ಅನುಭವನೂ ನಮಗೂ ಇದೆ. ಈ ನಡುವೆ ಅದೆಲ್ಲ ಎಲ್ಲೋ ಒಂದ್ ಕಡೆ ನಶಿಸ್ ಹೋಗ್ತಿದೆ ಅನ್ನೋದು ಒಂದು ಕೊರತೆ ಇದು ಎಲ್ಲಾರ್ಗು ಅನ್ಸಿರುತ್ತೆ. ಸೊ ಆ ನಿಟ್ಟಲ್ಲಿ ನಾವು ಏನಾದ್ರೂ ಮಾಡೋಣ, ಇಡೋಣ. ಮತ್ತೆ ಇದು ನಮ್ಮ ಕ್ರಿಯೇಟಿವಿಟಿಗೊಂದು ಚಾಲೆಂಜ್ ಅನ್ನೋ ರೀತಿಯಲ್ಲೂ ಇರುತ್ತೆ. ಇದೊಂದು ಹಬ್ಬ ಮಾತ್ರ 10 ದಿನಗಳ ಕಾಲ ನಾವು ಇಟ್ಟು ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ಅದೇ ಖುಷಿ. ಅದಕ್ಕಿಂತ ಇನ್ನೊಂದು ಖುಷಿ ಬೇಕಿಲ್ಲ. ಹಾಗೆ ಮಕ್ಕಳ ಹಬ್ಬ ನವರಾತ್ರಿ. ಸೊ ಮಕ್ಕಳಿಗೆಲ್ಲ ಒಂದು ಹೊಸ ವಿಷಯನ ತಿಳಿಸೋಣ, ಎಲ್ಲರೂ ಕಲೀಲಿ ಅನ್ನೋದೊಂದು ನಮ್ಮ ಉದ್ದೇಶ. ಸೊ ಹೀಗಾಗಿ ನಮ್ಮನೇಲೂ ಎಲ್ಲಾರನ್ನು ಇನ್ವಾಲ್ವ್ ಮಾಡಿಕೊಂಡು ಎಲ್ಲಾರನ್ನು ಕರೆದು ತೋರಿಸಿ ಅವ್ರಿಗೊಂದು ಕಲಿಕೆ ಇದರಲ್ಲಿದ್ರೆ ಅಥವಾ ಅವ್ರಿಗೊಂದು ತೃಪ್ತಿ ಅನಿಸಿ ನಾವು ಖುಷಿ ಆದರೆ ನಮಗೆ ಅದೇ ತೃಪ್ತಿ. ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮಿಂದ ಇನ್ನೊಬ್ರಿಗೆ ಪ್ರೇರಣೆ ಸಿಕ್ಕಿ ಅವರು ಈ ಥರ ಇಟ್ಟಾಗ, ಹೀಗೆ ಎಲ್ಲರೂ ಮಾಡಿದಾಗ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದೊಂದು ಸ್ವಾರ್ಥ ಉದ್ದೇಶ ಅದು. ತುಂಬ ಚೆನ್ನಾಗಿದೆ ಮೇಡಮ್. ನಮ್ಮ ಚಾನಲ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದಗಳು ಮೇಡಮ್. ನೀವು ಬಂದು ಎಲ್ಲರಿಗೂ ಇದನ್ನ ಕಳಿಸ್ತಿರೋದು, ನೀವು ಮಾಡ್ತಿರೋ ದೊಡ್ಡ ಕೆಲಸ. ಸೊ ಅದು ಅವಕಾಶ ಏನಿದೆ ಅದರಲ್ಲಿ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.